ವಚನ ಕೋಗಿಲೆಯಾದ UM ಉಮಾದೇವಿ ಮೇಡಮ್ ಅವರಿಂದ. ಅಂತರಂಗದಲ್ಲಿ ಅರಿವಾದೊಡೇನು, ಅಂತರಂಗದಲ್ಲಿ ಅರಿವಾದೊಡೇನು, ಬಹಿರಂಗದಲ್ಲಿ ಕ್ರಿಯೆಯಿಲ್ಲದ ನಕರ, ಅಂತರಂಗದಲ್ಲಿ ಅರಿವಾದೊಡೇನು. ದೇಹವಿಲ್ಲದಿದ್ದೊಡೆ ಪ್ರಾಡಕಾಶಯವುಂಟೆ, ದೇಹವಿಲ್ಲದಿದ್ದೊಡೆ ಪ್ರಾಡಕಾಶಯವುಂಟೆ, ಕನ್ನಡಿ ಇಲ್ಲದಿರೆ ತನ್ನ ಮುಖವ ಕಾಣಬಹುದೇ, ಕನ್ನಡಿ ಇಲ್ಲದಿರೆ ತನ್ನ ಮುಖವ ಕಾಣಬಹುದೇ, ಅಂತರಂಗದಲ್ಲಿ ಅರಿವಾದೊಡೇನು, ಬಹಿರಂಗದಲ್ಲಿ ಕ್ರಿಯೆಯಿಲ್ಲದ ನಕರ, ಅಂತರಂಗದಲ್ಲಿ ಅರಿವಾದೊಡೇನು. ಸಾಕಾರ ನಿರಾಕಾರ ಏಕೋ ದೇವ, ಸಾಕಾರ ನಿರಾಕಾರ ಏಕೋ ದೇವ, ನಮ್ಮ ಕೂಡಲ ಸಂಗಮ ದೇವ, ಸಾಕಾರ ನಿರಾಕಾರ ಏಕೋ ದೇವ, ನಮ್ಮ ಕೂಡಲ ಸಂಗಮ ದೇವ, ಸಂಗಮ ದೇವ, ಸಂಗಮ ದೇವ, ಅಂತರಂಗದಲ್ಲಿ ಅಂತರಂಗದಲ್ಲಿ ಅರಿವಾದೊಡೇನು, ಬಹಿರಂಗದಲ್ಲಿ ಕ್ರಿಯೆಯಿಲ್ಲದ ನಕರ, ಅಂತರಂಗದಲ್ಲಿ 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 ಅರಿವಾದೊಡೇನು, ಅರಿವಾದೊಡೇನು, ಅರಿವಾದೊಡೇನು. ಶರಣು ಶರಣ. ಮೇಡಮ್ ಶ್ರೀಮತಿ ಉಮಾದೇವಿ ಮೇಡಮ್ ಅವರಿಗೆ ನಮ್ಮ NSS ಘಟಕದ ವತಿಯಿಂದ ಗೌರವ ಸಮರ್ಪಣೆ. ಉಪನ್ಯಾಸಕರಾದ ಶ್ರೀ ವಚನಕುಮಾರ್ ಸರ್ ಅವರಿಂದ ಉಪನ್ಯಾಸ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ, ಬೆವರಿನ ಹನಿಯಲ್ಲಿ ಬೊಮ್ಮವ ತೋರಿಸಿ, ಕಾಯಕದಲ್ಲಿ ಕೈಲಾಸ ತೋರಿಸಿ, ವೃತ್ತಿಯ ಮುಖಕ್ಕೆ ಹೊಸ ಕಳೆ ಬರೆಸಿ, ಕುಸುಬಿನ ಕಿಳ್ಳೆಯ ಕಲಂಕ ಬಿಡಿಸಿ, ದುಡಿಮೆಯ ದೇವರ ದೇಗುಲದಲ್ಲಿ ನರ್ತಿಸಿ ಬಂದೆ, ಕೀರ್ತಿಸಿ ಬಂದೆ, ಬಸವನ ಬೆಳಕೆ ಎಲ್ಲಿಗೆ ಮುಂದೆ, ವಿಶ್ವವೆಲ್ಲವೂ ನನ್ನದೇ ಎಂದೆ. ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರನ್ನ ಸ್ಮರಿಸಿರುವಂತಹ ನಾಡಿನ ಹೆಸರಾಂತ ಕವಿಗಳಾದಂತಹ ಸಿದ್ದಯ್ಯ ಪುರಾಣಿಕರವರ ಈ ಕವಿತೆಯನ್ನ ಸ್ಮರಿಸಿ, ಈ ದಿನ JSS ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜು OT ರಸ್ತೆ ಮೈಸೂರು ವತಿಯಿಂದ NSS ಶಿಬಿರ
ಶ್ರೀ ಕ್ಷೇತ್ರ ಕೆಂಡಗಣ್ಣ ಸ್ವಾಮಿ ಗದ್ದಿಗೆಯಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಶರಣಾರ್ಥಿಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳುತ್ತಿರುವಂತಹ ತಮಗೂ ಕೂಡ ಶರಣಾರ್ಥಿಗಳು. ಇಂದು ನಾನು ನಿಂತಿರುವ ಕ್ಷೇತ್ರ, ನೀವು ಕುಳಿತಿರುವ ಕ್ಷೇತ್ರ ಸಾಮಾನ್ಯ ಕ್ಷೇತ್ರವಲ್ಲ. ಇದು ಶ್ರೀ ಕೆಂಡಗಣ್ಣ ಸ್ವಾಮಿಗಳವರ ಗದ್ದಿಗೆ. ಏಕೆಂದರೆ ಶ್ರೀ ಕೆಂಡಗಣ್ಣ ಸ್ವಾಮಿಗಳವರು ತಿರುಗಾಡಿದಂತಹ ಸ್ಥಳ ಇದು. ಮತ್ತೆ ಶ್ರೀ ಮಲೆ ಮಹದೇಶ್ವರರು ಕೂಡ ತಿರುಗಾಡಿದಂತಹ ಸ್ಥಳ. ಮಲೆ ಮಹದೇಶ್ವರರ ಐಕ್ಯ ಆಗಿರೋದು ಮಲೆ ಮಹದೇಶ್ವರ ಬೆಟ್ಟ ಆದ್ರೂ ಕೂಡ ಮಲೆ ಮಹದೇಶ್ವರರು ಶ್ರೀಶೈಲದಿಂದ ಬಂದು ಇದೇ ಮಾರ್ಗವಾಗಿ ಭೀಮನ ಕೊಲ್ಲಿಗೆ ಹೋಗ್ತಾರೆ. ಹೋಗಬೇಕಾದ್ರೆ ಈ ಸ್ಥಳವನ್ನ ಸ್ಪರ್ಶ ಮಾಡಿ ಹೋಗಿದ್ದಾರೆ. ಅಂತಹ ಒಂದು ಒಳ್ಳೆಯ ಸ್ಪರ್ಶ ಸ್ಥಳದಲ್ಲಿ ನಾವಿದ್ದೇವೆ. ಮತ್ತೆ ಈ ಸ್ಥಳ ಅಂದ್ರೆ ನನಗೂ ಕೂಡ ಒಂದು ರೀತಿ ಮಾತಾಡೋದಕ್ಕೆ ರೋಮಾಂಚನ ಆಗ್ತದೆ. ಯಾಕಂದ್ರೆ ನಾನು ಕೂಡ ಈ ಒಂದು ಕೆಂಡಗಣ್ಣ ಸ್ವಾಮಿ ಗದ್ದಿಗೆಯ ಪಕ್ಕದಲ್ಲಿರುವಂತಹ 4 ಕಿಲೋಮೀಟರ್ ದೂರದಲ್ಲಿರುವಂತಹ ಚಾಮನಹಳ್ಳಿ ಉಂಡಿ ಅಂತ ಇದೆ, ಆ ಗ್ರಾಮದವನು. ಇಲ್ಲೇ ನಮ್ಮ ಹಿಂದೆ ಕುಳಿತಿದ್ದಾರೆ ರವಿಕುಮಾರ್ ಅಂತ. ಅವರು ನಾವೆಲ್ಲ ಆತ್ಮೀಯ ಸ್ನೇಹಿತರು. ಅವರೆಲ್ಲ ಶಿಕ್ಷಕರಾಗಿ ನಾವು ಕೆಲಸವನ್ನ ಮಾಡಿದಂತಹ ಸ್ಥಳ, ಒಟ್ಟಿಗೆ ಊಟ ಮಾಡಿದಂತಹ, ಬೋಧನೆ ಮಾಡಿದಂತಹ ವ್ಯಕ್ತಿತ್ವದವರು. ಈ ಒಂದು ಸ್ಥಳ ಅಂದ್ರೆ ಒಂದು ವಿಶೇಷವಾದಂತಹ ತತ್ವ ನಮಗೆ ನೆನಪಾಗುತ್ತೆ. ಯಾಕಂದ್ರೆ ಇಲ್ಲಿ ಇರುವಂತಹ ಬೋರ್ವೆಲ್ ಇದೆಯಲ್ಲ, ಈ ಬೋರ್ವೆಲ್ ಈಗ್ಲಿಂದಲ್ಲ, ನಾನು ಚಿಕ್ಕವನಾಗಿದ್ದಾಗ 1ನೇ ತರಗತಿ 2ನೇ ತರಗತಿ ಓದಬೇಕಾದ್ರೂ ಕೂಡ ಈ ದೇವಸ್ಥಾನವನ್ನ ದರ್ಶನ ಮಾಡಕ್ ಬರ್ತಾ ಇದ್ದು. ಆ ಬೋರ್ವೆಲ್ ಅಲ್ಲಿ ನೀರು ಕುಡಿದು ಹೋಗುವಂತದ್ದು ಕೂಡ ನೆನಪಾಗತ್ತೆ. ಅಂತಹ ಒಂದು ನೆನಪಿನ ಸ್ಥಳ ಇದು. ಇಲ್ಲಿನ ಮಣ್ಣಿಗೆ ನೆನಪಿದೆ, ಇಲ್ಲಿನ ಗಾಳಿಗೆ ಸಾಕ್ಷಿ ಇದೆ. ಅಂತಹ ಒಂದು ಪವಿತ್ರವಾದ ನೆಲದಲ್ಲಿ ನಾನು ಈ ದಿನ ವಚನ ಸಾಹಿತ್ಯ ಮತ್ತು ವೈಚಾರಿಕತೆ ಅನ್ನುವ ಒಂದು ವಿಷಯದ ಬಗ್ಗೆ ಕೆಲವೇ ನಿಮಿಷಗಳಲ್ಲಿ, ಯಾಕಂದ್ರೆ ನೀವು ಕೂಡ ಉಡುಗೆ ತೊಡುಗೆಗಳನ್ನ ಹಾಕಿಕೊಂಡು ಅಭಿನಯವನ್ನ ಮಾಡೋದಕ್ಕೆ ಕಾತರರಾಗಿದ್ದೀರಾ. ಈ ಕಾತರರಾಗಿರುವಂತಹ ಸಂದರ್ಭದಲ್ಲಿ ಸಂತೋಷವಾಗಿರೋಣ. ಗೊತ್ತಾಯ್ತಲ್ಲ, ಕಿತ್ತೂರು ಒನಕೆ ಓಬವ್ವ ಎಷ್ಟೊಂದು ನಗುಮುಖದಿಂದ, ನಾನು ಪ್ರಾರಂಭದಿಂದ ನೋಡ್ತಾ ಇದ್ದೀನಿ, ಒನಕೆ ಓಬವ್ವ ಎಷ್ಟೊಂದು ನಗುಮುಖದಿಂದ ಕುಳಿತಿದ್ದಾಳೆ ಅಂದ್ರೆ ಅದು ನೋಡೋದಿಕ್ಕೆ ಖುಷಿ ಆಗತ್ತೆ. ಆ ರೀತಿ ಇರಬೇಕು. ನಾವೇನು ಮಾಡ್ತೀವಿ, ತಲೆಗೆ ಭಾರ ಇಟ್ಕೊಂಡು, ಏನು ನಮ್ಮ ಸಿದ್ದರಾಮಯ್ಯನವರಾಗ್ಬೋದು ಮತ್ತೆ DK ಶಿವಕುಮಾರ್ ಅವರಾಗ್ಬೋದು, ಪಂಚ ಕಲ್ಯಾಣ ಯೋಜನೆಗಳನ್ನ ತಂದಿದ್ದಾರೆ ಅಲ್ವಾ? ಯಾವ ಯೋಜನೆ? 5 ಯೋಜನೆಗಳು. ಒಂದು ಶಕ್ತಿ ಯೋಜನೆ, ಮತ್ತೊಂದು ಗೃಹಲಕ್ಷ್ಮಿ ಯೋಜನೆ, ಮತ್ತೊಂದು ಗೃಹ ಜ್ಯೋತಿ ಯೋಜನೆ, ಮತ್ತೊಂದು ಅನ್ನಭಾಗ್ಯ, ಮತ್ತೊಂದು ಅಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಯುವನಿಧಿ 5 ಯೋಜನೆಗಳಿದೆ. ಆ 5 ಯೋಜನೆಗಳನ್ನ ಜಾರಿ ತರಬೇಕು ಅಂದ್ರೆ ಸಾವಿರಾರು ಕೋಟಿ ಖರ್ಚು ಮಾಡ್ತಾ ಇದ್ದಾರೆ. ಅವ್ರು ಯಾವತ್ತಾದ್ರೂ ತಲೆ ಮೇಲೆ ಕೈ ಹಾಕ ಕುಳಿತಿದ್ದಾರ? ಮುಖ್ಯಮಂತ್ರಿಗಳಾಗ್ಬೋದು, ಉಪಮುಖ್ಯಮಂತ್ರಿಗಳು ತಲೆ ಮೇಲೆ ಕೈ ಹಾಕೊಂಡು ಕುಳಿತಿದ್ದೀರಾ? ಸಂತೋಷವಾಗಿ ಮಾತಾಡ್ತಾ ಇದ್ದಾರೆ. ನೀವ್ ಯಾಕೆ ಅಷ್ಟೊಂದು ಸೀರಿಯಸ್ ಆಗಿ ಕೂತ್ಕೊಂಡಿದ್ದೀರಾ? ನಗುವಾಗಿರಿ, ಖುಷಿಯಾಗಿರಿ. ಇವತ್ತಿನ ದಿನ, ನಾಳೆ ನಮ್ಮ ಜೀವನ ಹೋಗ್ತಾ ಇದೆ ಅಂದ್ರೂ ಕೂಡ ಇವತ್ತು ನಾವು ಸವಿದು, ಈ ಕ್ಷಣವನ್ನ ಸವಿದು ನಾಳೆ ಹೋಗೋದಕ್ಕೆ ತಯಾರಾಗಿರ್ಬೇಕು ಹೊರತು ಯಾವತ್ತು ಕೂಡ ನಾವು ಯಾವತ್ತು ತಲೆ ಮೇಲೆ ಕೈ ಹಾಕೊಂಡು ಕುಳಿತುಕೊಳ್ಬಾರ್ದು. ಆಗುತ್ತಲ್ಲ? ಸಂತೋಷವಾಗಿರ್ತೀರಲ್ಲ? ಈ ಒಂದು NSS ಶಿಬಿರನೇ ಒಂದು ವಿಶೇಷವಾದದ್ದು. ಗೊತ್ತಾಯ್ತಲ್ಲ? ಪ್ರೇಮ ಮತ್ತು ಸೇವೆ ದೇವರಾಜ್ಯದ 2 ಸುವರ್ಣ ದ್ವಾರಗಳು ಅಂತ ಕರೀತಾರೆ. ನೀವು ಪ್ರೀತಿಯಿಂದ ಸೇವೆ ಮಾಡೋಕ್ ಬಂದಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಅಲ್ವಾ? ಇಷ್ಟಪಟ್ಟು ಬಂದಿದ್ದೀರಾ, ಕಷ್ಟಪಟ್ಟು ಬಂದಿದ್ದೀರಾ ಅಲ್ವಾ? ಇಷ್ಟಪಟ್ಟು ಬಂದಿರೋದ್ರಿಂದ ಎಲ್ಲ ನೀವು ಎಷ್ಟು ದಿನ ಇರ್ತೀರಾ. ನಮ್ಮಡಿ ಸಂತೋಷ್ ಕುಮಾರ್ ಎಷ್ಟೊಂದು ಸಂತೋಷವಾಗಿರ್ತಾರೆ ನೋಡಿ, ಅವ್ರ ಹೆಸರು ತಕ್ಕಾಗೆ ಸಂತೋಷವಾಗೇ ಇರ್ತಾರೆ. ಅವರ ಪ್ರತಿದಿನ ಸ್ಟೇಟಸ್ ನೋಡ್ತಾ ಇರ್ತೀನಿ. ಒಂದಲ್ಲ ಒಂದು ಕಾರ್ಯಕ್ರಮಗಳಲ್ಲಿ ಮಾಡ್ತಾ ಇರ್ತಾರೆ. ಯಾವತ್ತೂ ಕೂಡ ಅವರು ಬೇಸರ ಪಟ್ಕೊಂಡದ್ ನಾನು ನೋಡ್ಲೇ ಇಲ್ಲ. ಅದೇ ರೀತಿ ನಾವು ಯಾವಾಗ್ಲೂ ಕೂಡ ಬಂದ ಕ್ಷಣಗಳನ್ನ ಪ್ರೀತಿಯಿಂದ ಅನುಭವಿಸೋಣ. ಗೊತ್ತಾಯ್ತಲ್ಲ? ಯಾವುದೇ ಕಾರಣಕ್ಕೂ ಮುಖ ಗಂಟಾಕೋಬೇಡಿ. ನಮ್ಮ ಒನಕೆ ಓಬವ್ವನ ರೀತಿ ಒನಕೆ ಹಿಡ್ಕೊಂಡು ಏನ್ ಮಾಡ್ತಾ ಇದ್ದಾರೆ? ನಗಾಡ್ತಾ ಇದ್ದಾರೆ. ನೀವು ನಗಾಡ್ಲಿಲ್ಲ ಅಂದ್ರೆ ಒನಕೆ ಎತ್ಕೋತಾರೆ ಅನ್ನ. ಎಸ್, ಶರಣಾರ್ಥಿಗಳು. ವಚನ ಸಾಹಿತ್ಯ ಅನ್ನೋದೇ 24,000 ವಚನಗಳಿದೆ. ಎಷ್ಟು ವಚನಗಳು? ಆದರೆ ರಚನೆಯಾದದ್ದು 1,00,000ಕ್ಕಿಂತ ಹೆಚ್ಚು. ಆದರೆ ನಮಗೆ ಇಲ್ಲಿವರೆಗೆ ಸಿಕ್ಕಿರೋದು 24,000 ವಚನಗಳು. ಒಂದೊಂದು ವಚನವೂ ಕೂಡ ವೈಚಾರಿಕತೆಯನ್ನ ಬಿಂಬಿಸುತ್ತೆ.
ನಿಮ್ಗೆ ವಚನ ಸಾಹಿತ್ಯದ ಬಗ್ಗೆ ಒಂದೊಂದು ಹೇಳಿದ್ರಿ. ಯಾಕೆ ಕೆಲವರು ತುಂಬಾ ಸ್ಪಷ್ಟವಾಗಿ ಹೇಳಿದ್ರಿ, ಕೆಲವರು ತಡವರಿಸಿದ್ರಿ. ಯಾಕೆ ಅಂದ್ರೆ ಕೇವಲ ಇವತ್ತು ಮಾತ್ರ ನೀವು ಒಂದು ವಚನವನ್ನ ಹೇಳ್ತಾ ಇದ್ದೀರಾ, ಅದಕ್ಕೆ ನೀವೇನ್ ಮಾಡ್ತಾ ಇದ್ದೀರಾ, ತಡವರಿಸ್ತಾ ಇದ್ದೀರಾ. ನೀವು ಪ್ರತಿನಿತ್ಯ ಅದನ್ನ ಅಭ್ಯಾಸ ಆಗ್ಬೇಕು. ಅಭ್ಯಾಸ ಮಾಡ್ತಿದ್ದಂಗೆ ಅದನ್ನ ಬಳಕೆ ಮಾಡಬೇಕು. ಬಳಕೆ ಮಾಡಿದಾಗ ಅದನ್ನ ನಿರರ್ಗಳವಾಗಿ ನೀವು ವಚನ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಎಲ್ಲೋ ಒಂದು ದಿನ ವೇದಿಕೆಗೋಸ್ಕರನೋ ಅಥವಾ ನಮ್ಮ ಶಿಬಿರದಲ್ಲಿ ನಮ್ಮ ಸಂತೋಷ್ ಸರ್ ನಮ್ಗೊಂದು ಟಾಸ್ಕ್ ಕೊಟ್ಟಿದ್ದಾರೆ, ಆ ಟಾಸ್ಕ್ ಅನ್ನ ಮಾಡೋದಕ್ಕೋಸ್ಕರ ನಾನು ವಚನ ಹೇಳ್ತೀನಿ ಅಂದ್ರೆ ಆಗೋದಿಲ್ಲ. ಅದನ್ನ ನೀವು ಸದಾಕಾಲ ನಿರಂತರವಾಗಿ ಅಧ್ಯಯನವನ್ನ ಮಾಡಿ ಅಭ್ಯಾಸ ಮಾಡಿ ಬಳಕೆ ಮಾಡಿದ್ರೆ ಆ ವಚನವನ್ನು ನಿರರ್ಗಳವಾಗಿ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಅನೇಕರು ನಿರರ್ಗಳವಾಗಿ ಹೇಳಿದ್ದೀರಾ, ನನಗೆ ಖುಷಿ ಇದೆ. ಮುಂದೆ ಪ್ರಯತ್ನವನ್ನ ಪಡಿ. ಅರ್ಥ ಆಯ್ತಲ್ಲ. ಈ ವಚನ ಸಾಹಿತ್ಯದ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಬೇಕು ಅಂದ್ರೆ ಪ್ರತಿಯೊಬ್ಬರು ಕೂಡ ಮೊಬೈಲ್ ಇದ್ದೇ ಇದೆ ಅಲ್ಲ. ಊಟ ಬಿಟ್ಟು ಇದ್ದೇವೋ, ಆದ್ರೆ ಮೊಬೈಲ್ ಬಿಟ್ಟು ಇರೋದಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಅಲ್ಲ. ಮೊಬೈಲ್ ಬಿಟ್ಟಿರಕ್ಕಾಗುತ್ತಾ? ಇಲ್ಲ. ಈಗೆಲ್ಲ ಬಂದ್ಬಿಟ್ಟಿದೆ. ಅರ್ಥ ಆಯ್ತಲ್ಲ. ಹೆಂಡತಿ ಏನಾದ್ರು ಮೊಬೈಲ್ ನೋಡ್ತಾ ಇದ್ರೆ ನಾನಲ್ಲ ನಿನಗೆ ಮೊದಲನೇ ಗಂಡ ಯಾವುದು ಅಂತ ಹೇಳ್ತೀವಿ? ಮೊಬೈಲ್ ಅಂತ ಹೇಳ್ತೀವಿ. ಗಂಡ ಏನಾದ್ರು ಮೊಬೈಲ್ ನೋಡ್ತಾ ಇದ್ರೆ ನಾನಲ್ಲ ನಿನಗೆ ಮೊದಲನೇ ಹೆಂಡತಿ ಯಾವುದು? ಮೊಬೈಲ್ ಅಂತ ಹೇಳ್ತೀವಿ. ಅಷ್ಟರ ಮಟ್ಟಿಗೆ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗ್ಬಿಟ್ಟಿದೆ ಯಾವುದು? ಮೊಬೈಲ್. ಅಂತಹ ಮೊಬೈಲ್ ಮುಖಾಂತರ ನಾವು ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡಬಹುದು. ವಚನ ಸಂಪುಟ ಅಂತ ಬರುತ್ತೆ. ವಚನ ಸಂಪುಟ ಅಂತ ಬರುತ್ತೆ. ನಮ್ಮ ಚಿತ್ರದುರ್ಗ ಜಿಲ್ಲೆಯ ಸಿರಿಗೆರೆಯ ತರಳಬಾಳು ಬೃಹನ್ಮಠ ಅಂತ ಇದೆ. ಆ ಬೃಹನ್ಮಠದವರು ಸಾಮಾಜಿಕ ಜಾಲತಾಣದಲ್ಲಿ, ಇದು ಯಾವುದೇ ಆ್ಯಪ್ ಅಲ್ಲ, ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು, ಕಷ್ಟ ಆಗುತ್ತೆ, ನಮ್ಮ ಮೊಬೈಲ್ ಸ್ಟೋರೇಜ್ ತುಂಬ ಹೋಗ್ಬಿಡುತ್ತೆ, ಆ ಚಿಂತನೆನೇ ಇಲ್ಲ. ನೀವು ಕ್ರೋಮ್ಗೆ ಹೋಗ್ಬಿಟ್ಟು ವಚನ ಸಂಪುಟ ಅಂತ ನೀವು ಅದನ್ನ ಟೈಪ್ ಮಾಡಿದ್ರೆ ಅಲ್ಲಿ ಸಾಮಾಜಿಕ ಜಾಲತಾಣ ವಚನ ಸಂಪುಟ ಅಂತ ತೆರ್ಕೊಳ್ಳುತ್ತೆ. ಆ ವಚನ ಸಂಪುಟ ತೆರ್ಕೊಂಡಾಗ ಒಂದು ಕಡೆ ಬಸವಣ್ಣ, ಅಲ್ಲಮ್ಮ ಪ್ರಭು, ಅಕ್ಕ ಮಹಾದೇವಿ, ಚನ್ನಬಸವಣ್ಣ, ಸಿದ್ದರಾಮಯ್ಯಗೆ ಅನೇಕ ವಚನಕಾರರಿರುತ್ತೆ. ಎಲ್ಲಾ ವಚನಕಾರರು 220ಕ್ಕೂ ಹೆಚ್ಚು ವಚನಕಾರರ ಎಲ್ಲಾ ವಚನಗಳನ್ನು ಕೂಡ ನೀವು ಅಧ್ಯಯನವನ್ನ ಮಾಡಬಹುದು. ಮುಂದಿನ ದಿನಗಳಲ್ಲಿ ನಾನು ಪುಸ್ತಕವನ್ನೇ ಕಳಿಸ್ಕೊಡೋ ಅವಶ್ಯಕತೆ ಇಲ್ಲ. ನೀವು ಮೊಬೈಲ್ಗೆ ಹೋಗಿ ವಚನ ಸಂಪುಟ ಅಂತ ಹೊಡೆದ್ರೆ ಅಲ್ಲಿ 24,000 ವಚನಗಳಲ್ಲಿ ನಿನಗೆ ಯಾವುದು ತುಂಬಾ ಇಷ್ಟ ಆಗುತ್ತೆ ಆ ವಚನವನ್ನ ಅಧ್ಯಯನ ಮಾಡಬಹುದು. ಹೆಚ್ಚು ನೀವು ವಚನ ಸಾಹಿತ್ಯದ ಬಗ್ಗೆ ಅಧ್ಯಯನ ಮಾಡಬೇಕು, ನಾ PhD ಮಾಡಬೇಕು, ನಾನು ಕೂಡ ಡಾಕ್ಟರೇಟ್ ಆಗಬೇಕು, ನಾನು ಡಾಕ್ಟರ್ ಅಂತ ಅನ್ಸ್ಕೊಳ್ಬೇಕು ಅಂದ್ರೆ ನೀವು ಇದೆಲ್ಲವನ್ನ ಈಗಲಿಂದ ನೀವು ಅಧ್ಯಯನ ಮಾಡೋದಿಕ್ಕೆ ತೊಡಕೊಳ್ಬಹುದು. ಈ ಒಂದು ವಚನ ಸಂಪುಟ ಅನ್ನೋದನ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಅರ್ಥ ಆಯ್ತಲ್ಲ. ಹೀಗೆ ವಚನ ಸಂಪುಟದಲ್ಲಿರುವಂತಹ ಒಂದೊಂದು ವಚನಗಳನ್ನ ನಾವು ಅಧ್ಯಯನ ಮಾಡಕ್ ಹೋದಾಗ ವಿಶೇಷವಾದ ಪ್ರಭೆ ಸ್ಟಾರ್ಟ್ ಆಗುತ್ತೆ. ಇಂತಹ ವಚನ ಸಾಹಿತ್ಯದ ನಾಯಕ ಯಾರು ಅಂದ್ರೆ ಬಸವಣ್ಣನವರು. 12ನೇ ಶತಮಾನದಲ್ಲಿ ಅಣ್ಣ ಅಂದ್ರೆ ನೆನಪಾಗೋದು ನಮ್ಗೆ ಯಾರು? ಬಸವಣ್ಣ. ಅಕ್ಕ ಅಂದ್ರೆ ನೆನಪಾಗೋದು ಅಕ್ಕ ಮಹಾದೇವಿ. ಕನ್ನಡದ ಮೊಟ್ಟ ಮೊದಲ ಕವಯತ್ರಿ ಯಾರು? ಅಕ್ಕ ಮಹಾದೇವಿ. ಅದಕ್ಕಿಂತ ಮೊದಲು ಕನ್ನಡ ಸಾಹಿತ್ಯದಲ್ಲಿ ಯಾವುದೇ ಒಂದು ಸಾಹಿತ್ಯ ರಚನಾ ಆಗಿರೋದಾಗ್ಲಿ ಯಾವುದು ನಾವು ಕಾಣೋದಿಲ್ಲ. ಅಕ್ಕ ಮಹಾದೇವಿಯವರಿಂದ ಪ್ರಾರಂಭ ಆಗುತ್ತೆ. ಹಿಂಗೆ 12ನೇ ಶತಮಾನದಲ್ಲಿ ಬಸವಣ್ಣನವರಿಂದ ಈ ಒಂದು ವಚನ ಸಾಹಿತ್ಯ ಚಳುವಳಿ ಪ್ರಾರಂಭ ಆಗುತ್ತೆ. ಇಂಟರ್ನೆಟ್ ಈಗ ಯಾವುದಕ್ಕಾದ್ರೂ ವಾಟ್ಸ್ಆಪ್ ಬಳಸಬೇಕಾಗ್ಲಿ, ಫೇಸ್ಬುಕ್ ಬಳಸಬೇಕಾಗ್ಲಿ, ಟ್ವಿಟರ್ ಬಳಸಬೇಕಾಗ್ಲಿ ಏನ್ ಬೇಕು ನಮ್ಗೆ? ಇಂಟರ್ನೆಟ್. ಕನ್ನಡದಲ್ಲಿ ಅಂತರ್ಜಾಲ ಅಂತ ಕರಿತೀವಿ. ಈ ಅಂತರ್ಜಾಲ ಯಾವಾಗ ಪ್ರಾರಂಭ ಆಯ್ತು ಗೊತ್ತಾ? ನಮ್ಮ ಸರ್ಕಾರದಲ್ಲಿ ಇರಲೇ ಇಲ್ಲ. ಇತ್ತ ಸರ್ 1970ರಲ್ಲಿ ಅಂತರ್ಜಾಲ ಪ್ರಾರಂಭ ಆದದ್ದು. 1970. ಅದು ಜನಸಾಮಾನ್ಯರಿಗೆ ಬಳಕೆ ಆಗೋದು ಯಾವಾಗ ಅಂದ್ರೆ 1990ರಲ್ಲಿ ಜನಸಾಮಾನ್ಯರು ಬಳಕೆ ಮಾಡೋದು ಹಂಗೆ. ಆದ್ರೆ ಆಗ ಯಾವುದೇ ಮೊಬೈಲ್ ಇಲ್ಲ, ಅದಕ್ಕಿಂತ ಮೊದಲು ಟ್ವಿಟರ್ ಇಲ್ಲ, ಫೇಸ್ಬುಕ್ ಇಲ್ಲ, ಇನ್ಸ್ಟಾಗ್ರಾಮ್ ಇಲ್ಲ, ಯಾವುದೂ ಇಲ್ಲ. ಇನ್ನು 12ನೇ ಶತಮಾನದಲ್ಲಿ ಅಲ್ಲ, 20ನೇ ಶತಮಾನದಲ್ಲೇ ಇಲ್ಲ, 12ನೇ ಶತಮಾನದಲ್ಲಿ ಇತ್ತ? 12ನೇ ಶತಮಾನದಲ್ಲಿ ಯಾವುದೂ ಇಲ್ಲ. ಆದರೂ ಕೂಡ ಬಸವಣ್ಣನವರ ಈ ತತ್ವ ಇದೆಯಲ್ಲ, ವಚನ ತತ್ವ ಇದೆಯಲ್ಲ, ಈ ವಚನ ತತ್ವವನ್ನ ಅನುಸರಿಸಿ ಅವರು ಹಾಕಿಕೊಟ್ಟಂತಹ ಕಾಯಕ, ದಾಸೋಹ, ಸಮಾನತೆ, ಈ ತತ್ವವನ್ನ ನಂಬಿ 1,96,000 ಶರಣರು ಇಂದಿನ ಬಸವ ಕಲ್ಯಾಣಕ್ಕೆ ಬರ್ತಾರೆ. ನೋಡಿದ್ದೀರಾ ಬಸವ ಕಲ್ಯಾಣ? ಬೀದರ್ನಲ್ಲಿದೆ. ಬಸವಣ್ಣನವರ ಕರ್ಮಭೂಮಿ ಅದು. ಆ ಬೀದರ್ಗೆ ಹೋದ್ರೆ ಈಗ ಅನುಭವ ಮಂಟಪ ರಚನೆ ಆಗ್ತಾ ಇದೆ, 1,000 ಕೋಟಿ ಇದರಲ್ಲಿ. ಆ ಅನುಭವ ಮಂಟಪವನ್ನು ನೀವು ನೋಡೋದಿಕ್ಕೆ ಹೋಗ್ಲೇಬೇಕು ನೀವು. ಅಲ್ಲಿ ಒಬ್ಬೊಬ್ಬರ ಶರಣರ ಗುಹೆಗಳಿದೆ. ಆ ಸ್ಥಳಕ್ಕೆ ಮೆಟ್ಟಿ ಬನ್ನಿ. ಹೆಣ್ಮಕ್ಳು ಫ್ರೀ ಇದೆ, ರಜೆಕ್ ಟೈಮಲ್ಲಿ ಇರ್ತಲ್ಲ, ರಜೆಕ್ ಟೈಮಲ್ಲಿ ಎಲ್ಲ ಒಂದು ಟೀಮ್ ಮಾಡ್ಕೊಂಡು ಹೋಗಿ ಕೂಡಲ ಸಂಗಮ ನೋಡಿ, ಬಸವ ಕಲ್ಯಾಣ ನೋಡಿ, ಇವೆಲ್ಲವನ್ನ ನೋಡಿಕೊಂಡು ಬನ್ನಿ. ಒಂದು ಯೋಜನೆಯನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಯಾವ ಯೋಜನೆ? ಬಸ್ಸದ
ಶಕ್ತಿ ಯೋಜನೆ ಅಲ್ವಾ? ಶಕ್ತಿ ಯೋಜನೆಯನ್ನ ಸದುಪಯೋಗ ಪಡಿಸ್ಕೊಳ್ಳಿ ಮಕ್ಕಳ. ಆ ರೀತಿ ಆಗ 12ನೇ ಶತಮಾನದಲ್ಲಿ ಯಾವುದೇ ಮೊಬೈಲ್ ಇರಲಿಲ್ಲ. ಆದ್ರೂ ಬಸವಣ್ಣನವರ ತತ್ವವನ್ನ ನೋಡಿ 1,96,000 ಶರಣರು ಬರ್ತಾರೆ. ಈ ವಚನ ಸಾಹಿತ್ಯವನ್ನ ರಚನೆ ಮಾಡೋದಿಕ್ಕೆ ಅನುಭವ ಮಂಟಪ ಅಂತ ಇರುತ್ತೆ. ಆ ಅನುಭವ ಮಂಟಪದಲ್ಲಿ 770 ಅಮರ ಗಣಗಳಿರ್ತಾರೆ. ಎಂತದ ಅಂದ್ರೆ ಬಸವಣ್ಣನವರ ಫೇಸ್ ವ್ಯಾಲ್ಯೂ ಎಷ್ಟಿತ್ತು ಅಂತ ಅರ್ಥ ಮಾಡ್ಕೊಳ್ಬೇಕು. ನಾವೊಂದು ಫೇಸ್ಬುಕ್ ಅನ್ನ ತಗೊಂಡು ನಮ್ಮ ಫೋಟೋ ಹಾಕ್ಬಿಟ್ಟು ಏನಾದ್ರೂ 1,000 ಜನ ಲೈಕ್ ಮಾಡ್ಬಿಡ್ತು ಅಂದ್ರೆ ಅಬ್ಬಬ್ಬ ನನಗೆ 1,000 ಜನ ಇಷ್ಟಪಟ್ಟಿದ್ದಾರೆ ನೋಡು ಅಂತ ಎಲ್ಲರಿಗೂ ಹೆಮ್ಮೆಯಿಂದ ಕಾಲರನ್ನ ಅಂದ್ಕೊಂಡು ಹೇಳ್ತೀವಿ ಅಲ್ಲ. 1,000 ಜನ ಲೈಕ್ ಮಾಡ್ಬಿಟ್ರೆ, ಆದ್ರೆ ಬಸವಣ್ಣವ್ರನ್ನ ಎಷ್ಟು ಜನ ಲೈಕ್ ಮಾಡಿದ್ರು ಆಗ್ಲೇ? ಎಷ್ಟು ಜನ? 1,96,000 ಶರಣರು, 770 ಅಮರನ್ ಗಣಗಳು ಹಿಂಗೆ ಕುಳಿತುಕೊಂಡು ಈಗ ಹೆಂಗ್ ಕೂತಿದೆ ಒಂದ್ ರೀತಿ ಅನುಭವ ಮಂಟಪ. ಇವತ್ತು ಯಾವುದೇ ಗದ್ದಲ ಇಲ್ಲ. ಏನಾದ್ರು ಗಲಾಟೆ ಮಾಡ್ತಾ ಇದ್ದೀರಾ? ಕಡಿಮೆ ಜನ ಇದ್ರು ಕೂಡ ಯಾವುದೇ ಒಂದು ಗದ್ದಲವಿಲ್ಲದೆ, ಸದ್ದು ಗದ್ದಲವಿಲ್ಲದೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಅರ್ಥ ಆಯ್ತಲ್ಲ? ಅಂತಹ ಬಸವಣ್ಣನವರ ಫೇಸ್ ವ್ಯಾಲ್ಯೂ ಆವಾಗ ಎಷ್ಟಿತ್ತು ಅಂತ ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಅಂತಹ ಬಸವಣ್ಣನವರ ಕಾಯಕ ತತ್ವ ಮತ್ತೆ ದಾಸೋಹ ತತ್ವ ಮತ್ತು ಸಮಾನಯ ತತ್ವ ಇವು ವೈಚಾರಿಕ ಚಿಂತನೆಗೆ ಎಡೆಮಾಡಿಕೊಡುತ್ತೆ. ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ವಚನ ಅಂದ್ರೆ ಕೇವಲ ಸಾಹಿತ್ಯ ಅಲ್ಲ, ವಚನ ಎಂದರೆ ಬದುಕು. ನಮ್ಮ ಬದುಕನ್ನು ಹೇಗೆ ಕಟ್ಕೊಳ್ಬೇಕು ಅನ್ನೋದಕ್ಕೆ ನೆರವಾಗುವಂಥದ್ದೇ ಒಂದು ವಚನ. ಒಂದೊಂದು ವಚನವನ್ನ ಹೇಳಿ ಹೋಗಿದ್ದೀರಾ, ಆ ಹೇಳಿರುವಂತಹ ವಚನಗಳನ್ನ ನೀವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅದೇ ಬದುಕಾಗುತ್ತೆ. ನೀವು ಕೂಡ ವಚನವಾಗಿ ಮಾರ್ಪಾಡಾಗ್ತೀರಾ, ಶರಣರಾಗಿ ಮಾರ್ಪಾಡಾಗ್ತೀರಾ ಅನ್ನೋದೇ ಈ ಒಂದು ದಿನ ವಚನ ಸಾಹಿತ್ಯ ಮತ್ತು ವೈಚಾರಿಕತೆ ಅನ್ನೋ ಒಂದು ವಿಷಯದ ಬಗ್ಗೆ ನಾನು ಕೆಲವೇ ನಿಮಿಷಗಳಲ್ಲಿ ನಿಮಗೆ ಒಂದು ಉಪನ್ಯಾಸವನ್ನ ಕೊಡೋದಿಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ. ಮತ್ತೆ ಈ ಬಸವಾದಿ ಪ್ರಮತರ ಕಾಯಕ ಇದೆಯಲ್ಲ, ಈ ಕಾಯಕ ಅನ್ನೋದು ನಾವು ದುಡಿಬೇಕು ಮತ್ತೆ ತಿನ್ಬೇಕು ಅನ್ನೋದನ್ನ ಕಲಿಸುತ್ತೆ. ಅರ್ಥಶಾಸ್ತ್ರದ ಪಿತಾಮಹ ಯಾರು ಗೊತ್ತಾ? ಅರ್ಥಶಾಸ್ತ್ರದ ಪಿತಾಮಹ ಆಡಮ್ ಸ್ಮಿತ್. ಗೊತ್ತಲ್ಲ? ನಾವು 9ನೇ ಕ್ಲಾಸಲ್ಲೇ ಕಲ್ತಿದ್ದೀವಿ ಅರ್ಥಶಾಸ್ತ್ರದ ಪಿತಾಮಹ. ಅವರು ಅರ್ಥಶಾಸ್ತ್ರ ಅಂದ್ರೆ ಏನು ಅಂದ್ರೆ ಸಂಪತ್ತನ್ನು ಅರಿಯುವ ಶಾಸ್ತ್ರ ಅಂತ ಕರೀತಾರೆ. ಆಡಮ್ ಸ್ಮಿತ್ ಅವರನ್ನ ನಾವು ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಅವರು 18ನೇ ಶತಮಾನ. ನಂತರ 19ನೇ ಶತಮಾನದಲ್ಲಿ ಪ್ರೊಫೆಸರ್ ಮಾರ್ಷಲ್ ಬರ್ತಾರೆ. ಅವರು ಅರ್ಥಶಾಸ್ತ್ರ ಅಂದ್ರೆ ಕೇವಲ ಸಂಪತ್ತನ್ನು ಅರಿಯುವ ಶಾಸ್ತ್ರ ಅಲ್ಲ, ಅದು ಜನಸಾಮಾನ್ಯರಿಗೆ ಬಳಕೆ ಆಗಬೇಕು ಅಂತ ಹೇಳ್ತಾರೆ. ಗೊತ್ತಾಯ್ತಲ್ಲ? ಅಂದ್ರೆ ಸಂಪತ್ತನ್ನು ತಿಳ್ಕೊಂಡ್ರೆ ಸಾಕಾಗಲ್ಲ, ಆ ಸಂಪತ್ತು ಯಾರಿಗೆ ಬಳಕೆ ಆಗ್ಬೇಕು? ಜನಸಾಮಾನ್ಯರಿಗೆ ಬಳಕೆ ಆಗ್ಬೇಕು. ಬಳಕೆ ಆದಾಗ ಮಾತ್ರ ಅದು ಅರ್ಥಶಾಸ್ತ್ರ ಅನ್ಸ್ಕೊಳ್ಳುತ್ತೆ ಅಂತ ಹೇಳುತ್ತೆ. ಆದ್ರೆ 12ನೇ ಶತಮಾನದಲ್ಲಿಯೇ ಬಸವಣ್ಣವ್ರು ಹೇಳ್ತಾರೆ, ದುಡಿದು ಉಂಡ್ರಿ, ಉಳಿದದ್ರಲ್ಲಿ ಸ್ವಲ್ಪ ಸಮಾಜಕ್ಕೆ ಕೊಡ್ರಿ ಅಂತಾರೆ. ದುಡಿದು ಉಂಡ್ರಿ, ಉಳಿದದ್ರಲ್ಲಿ ಸ್ವಲ್ಪ ಸಮಾಜಕ್ಕೆ ಕೊಡ್ರಿ ಅಂತಾರೆ. ದುಡಿದು ಉಂಡ್ರಿ ಅಂದ್ರೆ ಏನು? ದುಡಿದು ಉಂಡ್ರಿ ಅಂದ್ರೆ ಕಾಯಕ, ಸಮಾಜಕ್ಕೆ ಕೊಡ್ರಿ ಅಂದ್ರೆ ದಾಸೋಹ. ಈಗ ಇನ್ನು ನೀವು ಕಾಯಕ ಮಾಡುವ ಮಟ್ಟಕ್ಕೆ ಬಂದಿಲ್ಲ, ಆದ್ರೆ ದಾಸೋಹ ಮಾಡ್ತಾ ಇದ್ದೀರಾ. ಇವತ್ತು ನಮ್ಮ ಮಂಗಳ ಮುದ್ಮಾದಪ್ಪ ಮೇಡಮ್ ಇಲ್ಲಿ ಬಂದಿದ್ದಾರೆ ಅಂದ್ರೆ ಅಲ್ಲಿ ಯಾವುದೇ ಒಂದು ದಾಸೋಹ ಮಾಡಿದ್ದಾರೆ. ಅವರು ಸಮಯದ ದಾಸೋಹ, ಸಮಯವನ್ನು ದಾಸೋಹ ಮಾಡಿದ್ದಾರೆ. ನಮ್ಮ ಸರ್ ಬಂದಿದ್ದಾರೆ ಮಾಧವಸ್ವಾಮಿ ಅವರು, ಅಂದ್ರೆ ಯಾವ ದಾಸೋಹ ಮಾಡಿದ್ದಾರೆ? ಅವರು ಕೂಡ ಸಮಯ, ಅಷ್ಟೊಂದು ಸಮಯವನ್ನ ಬಿಟ್ಟು ಮೈಸೂರಿನ JP ನಗರದಿಂದ ನಮ್ಮ ಕೆಂಡಗಣ್ಣ ಸ್ವಾಮಿ ಗದ್ದಿಗೆಗೆ ಬಂದಿದ್ದಾರೆ ಅಂದ್ರೆ ಯಾವ ದಾಸೋಹ ಮಾಡಿದ್ದಾರೆ? ಸಮಯವನ್ನ ದಾಸೋಹವನ್ನ ಮಾಡಿದ್ದಾರೆ ಅಂತ. ಅಂತಹ ಸಮಯವಾದ ದಾಸೋಹ, ಅಂತಹ ಕಾಯಕ ತತ್ವಕ್ಕೆ ಮುನ್ನುಡಿ ಬರೆದವರೇ ನಮ್ಮ ಬಸವಣ್ಣನವರು. ಅವರ ಪ್ರೇರಣೆಯಿಂದ ಅನೇಕ ವಚನಕಾರರು ವಚನವನ್ನ ರಚನೆ ಮಾಡ್ಕೊಂಡು ಹೋಗ್ತಾರೆ. ಎರಡು ವಚನಗಳನ್ನ ಕೋಟ್ ಮಾಡಿ ನನ್ನ ಉಪನ್ಯಾಸಕ್ಕೆ ವಿರಾಮ ಹೇಳ್ತೇನೆ. ಯಾಕಂದ್ರೆ ನಾವು ಅಧ್ಯಕ್ಷ ನುಡಿಯನ್ನು ಕೂಡ ಕೇಳಬೇಕು. ಅದರಲ್ಲಿ ಮಾದಾರ ಧೂಳಯ್ಯ ಅಂತ ಬರ್ತಾರೆ, ಕಾಯಕ ತತ್ವಕ್ಕೆ ಸಂಬಂಧಪಟ್ಟ ವೈಚಾರಿಕ ವಚನ. ಅವರು ಈ ಪಾದರಕ್ಷೆಯನ್ನ ಹೊಲಿಯುವಂತ ಕಾಯಕವನ್ನ ಮಾಡ್ತಾ ಇತ್ತು. ಅವರು ಪಾದರಕ್ಷೆ ಹೊಲಿತಾ ಇದ್ದಾರೆ. ಎಷ್ಟೊಂದು ನಿಷ್ಠೆ ಅಂದ್ರೆ ಕಾಯಕದಲ್ಲಿ ಅವರು ಮಾಡುವಂತಹ ಪಾದರಕ್ಷೆಗೆ ಅಷ್ಟೊಂದು ಬೆಲೆ. ಅವರು ಪಾದರಕ್ಷೆಯನ್ನು ಪೂರೈಸಕ್ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಅವರು ಪ್ರೀತಿಯಿಂದ ಭಕ್ತಿಯಿಂದ ಪಾದರಕ್ಷೆಯನ್ನ ಹೊಲಿತಾ ಇರ್ತಾರೆ. ಆ ಪ್ರೀತಿ ಭಕ್ತಿಯಿಂದ ಪಾದರಕ್ಷೆಯನ್ನ ಹೊಲಿಯೋದನ್ನ ನೋಡಿ ಈ ಅಟ್ಟೆ ಇರುತ್ತಲ್ಲ, ಅಂದ್ರೆ ಆ ಪಾದರಕ್ಷೆಯನ್ನ ಹೊಲಿಬೇಕಾದ್ರೆ ಅಟ್ಟೆ, ಆ ಅಟ್ಟೆಯ ಚುಚ್ಚುವಂತಹ ಆ ಉಳಿ ಇದೆಯಲ್ಲ, ಆ ಉಳಿಯ ಮನೆಯಲ್ಲಿ ಪ್ರತ್ಯಕ್ಷನಾಗ್ಬಿಡ್ತಾನಂತೆ ಪರಮೇಶ್ವರ. ಇದನ್ನು ನಾನು ಪುರಾಣ ಅಲ್ಲ, ನೀವು ವಚನ ಸಂಪುಟದಲ್ಲಿ ಮಾದಾರ ಧೂಳಿ ಅಂತ ಹೊಡೆದ್ರೆ ಆ ಮಾದಾರ ಧೂಳಿಯನ್ನು ಅವರ ವಚನದಲ್ಲಿ ಅದು ಬರುತ್ತೆ. ಆಗ ಹೇಳ್ತಾರೆ, ಅಟ್ಟೆಯ ಚುಚ್ಚುವ ಉಳಿಯ ಮನೆಯಲ್ಲಿ ಪರಮೇಶ್ವರ ಪ್ರತ್ಯಕ್ಷ ಆದಾಗ ಅವ್ರು ಹೇಳ್ತಾರೆ, ಅಟ್ಟೆಯ ಚುಚ್ಚುವ ಉಳಿಯ ಮನೆಯಲ್ಲಿ ಪ್ರತ್ಯಕ್ಷವಾದ
ಪರಮೇಶ್ವರನ ಕಂಡು ಇತ್ತಲೇ ಕೈಯ ಕಾಯದ ತಿತ್ತಿಯ ಹೊತ್ತಾಡುವನ ಮುಂದೆ. ನಿನ್ನ ಭಕ್ತರ ಟಾವಿನಲ್ಲಿಗೆ ಹೋಗಿ ಮುಕ್ತಿಯ ಮಾಡು, ನೀ ಹೊತ್ತ ಬಹುರೂಪ ತಟ್ಟದೆ. ರಜತ ಬೆಟ್ಟಕ್ಕೆ ಹೋಗಿ ನಿನ್ನ ಭಕ್ತರ ಮುಕ್ತಿಯ ಮಾಡು, ಕಾಮ ಧೂಮ ಧೂಳೇಶ್ವರನ ಕರುಣದಿಂದ ನೀನೇ ಬದುಕು ಅಂತ ಹೇಳ್ಬಿಡ್ತಾರೆ. ಎಂತ ಅದ್ಭುತವಾದ ವಚನ. ನೀನ್ ಯಾಕಯ್ಯ ಇಲ್ಲಿ ಕಾಯಕ ಮಾಡೋನ ಹತ್ರ ಬಂದಿದೀಯಾ? ನಿನ್ನ ಭಕ್ತರು ಅಲ್ಲಿ ಕಾಯ್ತಾ ಇದ್ದಾರೆ. ಪರಮೇಶ್ವರ ಇರೋದೆಲ್ಲಿ? ಸಾಮಾನ್ಯ ಎಲ್ಲಿ ನಂಬಿದ್ದಾರೆ? ಪರಮೇಶ್ವರ ಎಲ್ಲಿದ್ದಾನೆ ಅಂತ ಹೇಳ್ತಾರೆ? ರಜತ ಬೆಟ್ಟ ಅಂತ ಹೇಳ್ತಾರೆ. ರಜತ ಬೆಟ್ಟಕ್ಕೆ ಹೋಗು, ರಜತ ಬೆಟ್ಟಕ್ಕೆ ಹೋಗಿ ನಿನ್ನ ಭಕ್ತರ ಮುಕ್ತಿಯ ಮಾಡು, ಅವ್ರು ಕಾಯ್ತಾ ಇದ್ದಾರೆ, ಅವ್ರಿಗೋಗು, ನಿನ್ನ ಭಕ್ತರನ್ನ ಉದ್ಧಾರ ಮಾಡು, ಕಾಮ ಧೂಮ ಧೂಳೇಶ್ವರನ ಕರುಣದಿಂದ ನೀನೇ ಬದುಕು, ನೀನ್ ನನಗೆ ಪ್ರತ್ಯಕ್ಷ ಆಗೋದು ಬೇಕಾಗಿಲ್ಲ ಅಂತ ದೇವರು ಬಂದು ಪ್ರತ್ಯಕ್ಷ ಆದ್ರೂ ಕೂಡ ಆ ದೇವರನ್ನ ಬಿಟ್ಟು ಕಾಯಕವನ್ನ ಮಾಡ್ತಾರೆ. ಅಂದ್ರೆ ಆ ಶರಣರ ಒಂದು ತತ್ವ ಏನಿತ್ತು ಅಲ್ಲ. ನಂತರ ದಾಸೋಹ. ದಾಸೋಹ ಅಂದ್ರೆ ನೀವು ಸಮಯವದ ದಾಸೋಹವನ್ನ ಮಾಡ್ತಾ ಇದ್ದೀರಾ. ನೀವು ಕೂಡ ದಾಸೋಹದಲ್ಲಿ ಎತ್ತಿದ ಕೈ. NSS ಅಂದ್ರೆ ದಾಸೋಹದ ಒಂದು ಪ್ರತಿರೂಪ ಅಂತ ನಾನಾದ್ರೂ ಭಾವಿಸಿದ್ದೇನೆ. ಇನ್ನು ಮೂರನೆಯದು ಸಮಾನತೆ. ಸಮಾನತೆ ಅಂದಾಗ ಇಲ್ಲಿ ಯಾರಾದ್ರೂ ಭೇದ ಭಾವ ಇದೆಯಾ ನಮ್ಮಲ್ಲಿ? ನಾನು ಒಂದೇ, ನೀವು ಒಂದೇ ಅಲ್ವಾ? ಎಲ್ಲರೂ ಕೂಡ ಒಂದೇ. ಇವ ನಾರವ ಎನಿಸದೆ ಇವ ನಮ್ಮವ ಎನಿಸುವಂತ ಪ್ರತಿಯೊಬ್ಬರನ್ನು ಕೂಡ ಒಬ್ಬರಾಗಿ ಒಪ್ಪಿಕೊಳ್ಳುವಂತಹ ಗುಣ ಬಸವಣ್ಣನವರಲ್ಲಿತ್ತು. ಅದಕ್ಕೆ ಬಸವಣ್ಣವರನ್ನ ಹೇಳ್ತಾರೆ, ಬಸವನೆಂದರೆ ಯಾರು ಬಿಜ್ಜಳನ ಕರಣಿಕನೇ. ಬಸವನೆಂದರೆ ಯಾರು ಬಿಜ್ಜಳನ ಕರಣಿಕನೇ. ಬಿದ್ದವರ ನೆತ್ತಲಿಕೆ ದುಡಿದ ಶಿವಯೋಗಿ. ಬಿದ್ದವರ ನೆತ್ತಲಿಕೆ ದುಡಿದ ಶಿವಯೋಗಿ. ಅನುಭಾವದೆತ್ತರಕ್ಕೆ ಕಾಯಕವ ತಂದಾತ. ಅನುಭಾವದೆತ್ತರಕ್ಕೆ ಕಾಯಕವೇ ತಂದಾತ. ಬಸವನೆಂದರೆ ತತ್ವ ಮುದ್ದು ರಾಮ. ಬಸವನೆಂದರೆ ತತ್ವ ಮುದ್ದು ರಾಮ. ನಮ್ಮ ಮೈಸೂರಲ್ಲಿ ಪ್ರೊಫೆಸರ್ KC ಶಿವಪ್ಪ ಅಂತ ಇದ್ದಾರೆ. ಆ ಶಿವಪ್ಪ ಅವರು ಮುದ್ದುರಾಮ ಅನ್ನೋದರಲ್ಲಿ ಅನೇಕ 4 ಸಾಲಿನ ಚೌಪದಿಗಳನ್ನ ಬರ್ಕೊಂಡು ಹೋಗ್ತಾರೆ. ಅದರಲ್ಲಿ ಬಸವನೆಂದರೆ ಯಾರು ಬಿಜ್ಜಳನ ಕರಣಿಕನೇ ಅಲ್ಲ, ಬಿದ್ದವರ ನೆತ್ತಲಿಕೆ ಬಂದ ದುಡಿದ ಶಿವಯೋಗಿ ಅಂತ ಹೇಳ್ತಾರೆ. ಅಂತಹ ಒಂದು ಬಸವ ತತ್ವ, ಆ ಬಸವಣ್ಣನವರು ಸಮಾನತೆ, ಪ್ರತಿಯೊಬ್ಬರನ್ನು ಕೂಡ ಒಪ್ಕೋತಾರೆ. ಯಾವುದೇ ಜಾತಿಯನ್ನ ನೋಡ್ಲಿಲ್ಲ, ಯಾವುದೇ ಧರ್ಮವನ್ನ ನೋಡ್ಲಿಲ್ಲ, ಯಾವುದೇ ಲಿಂಗವನ್ನ ನೋಡ್ಲಿಲ್ಲ. 33 ಮಹಿಳೆಯರಿಗೆ ಅಲ್ಲಿ ಅವಕಾಶವನ್ನ ಕೊಟ್ಟು 33 ಮಹಿಳೆಯರು ವಚನ ಸಾಹಿತ್ಯವನ್ನ ರಚನೆ ಮಾಡ್ತಾರೆ. ಅಂದ್ರೆ ಆಗಿನ ಕಾಲದಲ್ಲಿ ವೈಚಾರಿಕತೆಗೆ ಮುನ್ನುಡಿಯನ್ನ ಬರೀತಾರೆ ನಮ್ಮ ಬಸವಣ್ಣನವರು. ಅಂತಹ ವಚನಗಳನ್ನ ನೀವು ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ದೇವರು ಅಂದ್ರೆ ಸುಮ್ಮನೆ ಹುಡುಕುವುದಾ ಹೋಗ್ಬೇಡಿ. ದೇವರು ಎಲ್ಲಿರ್ತಾನೆ? ನಮ್ಮ ಹೃದಯದಲ್ಲಿರ್ತಾನೆ, ನಮ್ಮ ಮನಸ್ಸಿನಲ್ಲಿರ್ತಾನೆ, ನಮ್ಮ ನಗುವಿನಲ್ಲಿರ್ತಾನೆ. ಅರ್ಥ ಆಯ್ತಲ್ಲ? ಅಂತಹ ಒಂದು ನೆನಪಾಗ್ತಾ ಇದೆ. ಯಾರು? ನಮ್ಮ ಜಮಖಂಡಿಯವರು, ನಿಮ್ಮ ಸ್ನೇಹಿತರು ಈಶ್ವರ್ ಮಂಟೂರ್. ಇವರ ಜನ್ಮಭೂಮಿ ಇದೆಯಲ್ಲ ಜಮಖಂಡಿಯ ಪಕ್ಕದಲ್ಲಿ ಮಧುರಕಂಡಿ ಅಂತ, ಅಲ್ಲಿ ಈಶ್ವರ್ ಮಂಟೂರ್ ಅಂತ ಪಾಪ 49 ವರ್ಷಕ್ಕೆ ತಮ್ಮ ಜೀವನದ ಯಾತ್ರೆಯನ್ನು ಮುಗಿಸ್ಬಿಟ್ರು. ಆ ಒಂದು ಘಟನೆಯನ್ನು ಹೇಳಿ ಇದನ್ನ ಮುಗಿಸ್ತೇನೆ. ಅವರು ರೈಲಲ್ಲಿ ಹೋಗ್ತಾ ಇರ್ಬೇಕಾದ್ರೆ ರೈಲ್ನಲ್ಲಿ ಒಂದು ಸೀಟಲ್ಲಿ ಕುಳಿತಿದ್ದಾರೆ. ಎದುರಿನ ಸೀಟಲ್ಲಿ ಮಗು ಅಳ್ತಾ ಇರುತ್ತೆ. ಆ ಅಳುವ ಮಗುವಿನ ತುಟಿಯಲ್ಲಿ ಏನ್ ಮಾಡ್ತಾರೆ? ಆ ದೇವರನ್ನ ಕಾಣ್ತಾರಂತೆ. ಕಂಡು ಅಲ್ಲೇ ಒಂದು ಕವಿತೆಯನ್ನು ರಚನೆ ಮಾಡ್ತಾರೆ. ಆ ಕವಿತೆ ಬಹುಶಃ ಕೋಟಿಗಟ್ಟಲೆ ವ್ಯೂಸ್ ಆಗಿದೆ, ಕೇಳಿರ್ಬೋದು ನೀವು. ದೇವರು ಎಲ್ಲಿಗ ಎಂತಿಗ ಎಂದು ಯಾರನ್ನು ಕೇಳದಿರು. ಕಣ್ಣ ಮುಂದೆಯೇ ಸುಳಿಯುವ ದೇವನ ಅರಿಯದೆ ಹುಡುಕದಿರು. ದೇವನು ಇರುವನೋ ಇಲ್ಲವೋ ಹೇಳು ನೀ. ದೇವರು ಎಲ್ಲಿಗ ಎಂತಿಗ ಎಂದು ಯಾರನ್ನು ಕೇಳದಿರು. ಕಣ್ಣು ಮುಂದೆಯೇ ಸುಳಿಯುವ ದೇವನ ಅರಿಯದೆ ಹುಡುಕದಿರು. ದೇವನು ಇರುವನೋ ಇಲ್ಲವೋ ಹೇಳು ನೀ. ಅಳುವ ಮಗುವಿನ ಕೆಂದುಟಿಯಲ್ಲಿ ದೇವನು ಇರುತ್ತಿಗನು. ಅಳುವ ಮಗುವಿನ ಕೆಂದುಟಿಯಲ್ಲಿ ದೇವರು ಇರುತ್ತಿಗನು. ಅರಳುವ ಹೂಗಳ ಸೌಗಂಧದಲ್ಲಿ ಆ ಶಿವ ತುಂಬಿಗನು. ಅರಳುವ ಹೂಗಳ ಸೌಗಂಧದಲ್ಲಿ ಆ ಶಿವ ತುಂಬಿಗನು.
ಹರಿವ ನದಿಯಲ್ಲಿ ಸುರಿವ ಮಳೆಯಲ್ಲಿ ದೇವರು ಇರುತ್ತಿಗನು. ಹರಿವ ನದಿಯಲ್ಲಿ ಸುರಿವ ಮಳೆಯಲ್ಲಿ ದೇವರು ಇರುತ್ತಿಗನು. ಥರಥರ ಮರಗಿಡ ಪಕ್ಷಿಗಳಲ್ಲಿ ತಾನೇ ನಿಂತಿಗನು. ಥರಥರ ಮರಗಿಡ ಪಕ್ಷಿಗಳಲ್ಲಿ ತಾನೇ ನಿಂತಿಗನು. ದೇವನು ಇರುವನೋ ಇಲ್ಲವೋ ಹೇಳುನೆ. ದೇವರು ಇದಾನೋ ಇಲ್ವೋ? ಇದಾನೆ. ಎಲ್ಲಿ? ನಮ್ಮ ಬೀಸುವಂತಹ ಗಾಳಿಯಲ್ಲಿ ಇದ್ದಾನೆ ಅಲ್ವಾ? ಆ ಒಂದು ಚಂದ್ರನ ಬೆಳದಿಂಗಳಿನಲ್ಲಿ ದೇವರನ್ನ ಕಾಣ್ತಾ ಇದ್ದೀವಿ. ನಿಮ್ಮ ನಗುವಿನಲ್ಲಿ ಕಾಣ್ತಾ ಇದ್ದೀವಿ. ಒನಕೆ ಓಬವ್ವನ ಒನಕೆಯಲ್ಲಿ ಕಾಣ್ತಾ ಇದ್ದೀವಿ. ಕಿತ್ತೂರು ರಾಣಿ ಚೆನ್ನಮ್ಮನ ಕತ್ತಿಯಲ್ಲಿ ಕಾಣ್ತಾ ಇದ್ದೀವಿ. ಹಿಂಗೆ ಒಬ್ಬೊಬ್ಬರ ಮುಖದಲ್ಲಿ ನಾವೇನ್ ಕಾಣ್ತಾ ಇದ್ದೀವಿ? ದೇವರನ್ನ ಕಾಣ್ತಾ ಇದ್ದೀವಿ. ಅಂತಹ ಒಂದು ವೈಚಾರಿಕತೆಯನ್ನ ನೀವು ಜೀವನದಲ್ಲಿ ಅಳವಡಿಸಿಕೊಂಡು ಪ್ರತಿಯೊಂದನ್ನು ಕೂಡ ಪ್ರಶ್ನೆ ಮಾಡಿ ಒಪ್ಪಿಕೊಳ್ಳುವಂಥದ್ದು ಅಂತ. ತುಂಬೆ ಏನೇ ಹೇಳಿದ್ರು ಕೂಡ ಕೋಣ ಮರಿ ಹಾಕಿದೆ ಅಂದಾಗ ತೆಗೆದು ಕೊಟ್ಟಿಗೆಗೆ ಕಟ್ಟಾಕುವಂತ ಆಗಬಾರ್ದು. ಕೋಣ ಮರಿ ಹಾಕುತ್ತಾ? ಕರು ಹಾಕುತ್ತಾ? ಕೋಣ ಹಾಕೋದಿಲ್ಲ. ಕೋಣ ಕರು ಹಾಕುತ್ತಾ ಅಂತಾದ್ರೂ ಪ್ರಶ್ನೆ ಮಾಡ್ಬೇಕಲ್ವ ನಾವು? ಕೊಟ್ಟಿಗೆ ಕಟ್ಟಾಕು ಅಂತ ಹೇಳಕ್ಕಾಗುತ್ತಾ? ಆ ರೀತಿ ಎಲ್ಲವನ್ನು ಕೂಡ ಒಂದು ರೀತಿ ಪ್ರಶ್ನೆ ಮಾಡಿ ಅದು ಒಳ್ಳೆಯದಾದ್ರೆ ಒಪ್ಕೊಳ್ಳೋಣ, ಕೆಟ್ಟದಾದ್ರೆ ಬಿಟ್ಟು ಬಿಡೋಣ ಅಂತ ಹೇಳ್ತಾ ಇವತ್ತು ನಮ್ಮ ಸಂತೋಷ್ ಕುಮಾರ್ ಸರ್ ಅವರು NSS ಕ್ಯಾಂಪ್ ಜೊತೆಗೆ ಕಳೆದ ವರ್ಷನೂ ಕೂಡ ಇದೇ ಒಂದು ಸ್ಥಳದಲ್ಲಿ ನಾವು ಈ ಒಂದು ವಚನ ಸಾಹಿತ್ಯದ ಬಗ್ಗೆ ಮತ್ತೆಲ್ಲೂ ಇದ್ರ ಕಳೆದ ವರ್ಷ ಯಾರಾದ್ರೂ ಇಲ್ಲಿರೋರು ಇದ್ದೀರಾ? ಪರವಾಗಿಲ್ಲ, ಒಂದ್ 3-4 ಜನ ಇದ್ದೀರಾ. ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟ ಅನ್ನೋ ಒಂದು ವಿಷಯದ ಬಗ್ಗೆ ಇಲ್ಲೇ ಉಪನ್ಯಾಸವನ್ನ 1 ಗಂಟೆ ನೀಡಿದ್ದೆ. ಈ ಸಲ 1 ಗಂಟೆ ಹೇಳ್ತೀನಿ ಅಂತ ಭಯ ಬೇಡ, ಇನ್ನು 1 ನಿಮಿಷದಲ್ಲಿ ನಾನು ಮುಗಿಸ್ತೇನೆ. ಇಂತಹ NSS ಶಿಬಿರದಡೆಗೆ ವಚನಗಳ ನಡಿಗೆ ನಾವು ಮಾಡಬೇಕು. ನಿಮ್ಮಲ್ಲಿರುವಂತಹ ಎಲ್ಲಾ ಮಕ್ಕಳ ಬಾಯಲ್ಲಿ ಕೂಡ ವಚನವನ್ನ ಕೇಳಬೇಕು ಅನ್ನೋ ಒಂದು ಸದಾಶಯವನ್ನ ಇಟ್ಕೊಂಡು ಬಂದೆ. ಆ ಒಂದು ಆಶಯದಿಂದ ಮಕ್ಕಳು ಕೂಡ ವಚನ ಹೇಳಿದ್ದಾರೆ, ನಾವು ಕೂಡ ಮಾತಾಡಿದ್ದೀವಿ. ನಮ್ಮ ಅಧ್ಯಕ್ಷೆಯ ನುಡಿಯ ಮುಖಾಂತರ ಈ ಒಂದು ಕಾರ್ಯಕ್ರಮದ ಮೆರುಗು ಇನ್ನೂ ಕೂಡ ಹೆಚ್ಚಾಗುತ್ತೆ. ಇಲ್ಲಿರುವಂತಹ ಮಂಗಳ ಮೇಡಮ್ ಇದಾರಲ್ಲ, ಆ ಮೇಡಮ್ ತುಂಬಾ ವಿಶೇಷವಾದಿ. ಅದು ಹೆಣ್ಣು ಮಕ್ಕಳನ್ನ ಕಂಡ್ರೆ ತುಂಬಾ ಪ್ರೀತಿ. ಅದು ಗಂಡು ಮಕ್ಕಳು ಇಲ್ಲ ಅನ್ಬೇಡಿ, ಗಂಡು ಮಕ್ಕಳನ್ನು ಕಂಡ್ರು ಕೂಡ ಪ್ರೀತಿ. ಅವರ ಶಾಲೆಗೆ ಕಾಲೇಜಿನಲ್ಲಿ ಯಾವುದೇ ಮಕ್ಕಳು ಕೂಡ ಫೀಸ್ ಇಲ್ಲ ಅಂತ ಬಂದ್ರೆ ಅವರೇ ಸ್ವಂತ ಫೀಸನ್ನ ಕಟ್ಟಿ ಅನೇಕ ಮಕ್ಕಳಿಗೆ ಒಂದು ರೀತಿ ತಾಯಿ ಆಗಿದ್ದಾರೆ. ಗೊತ್ತಾಯ್ತಲ್ಲ? ಅಂತಹ ಒಂದು ತಾಯಿ ಹೃದಯವನ್ನ ನೀವು ಈ ಒಂದು ಇದರಲ್ಲಿ ಕಾಣ್ತಾ ಇದ್ದೀರಿ. ಇವತ್ತು ಎಲ್ಲ ವಚನ ಹೇಳಿದ್ದೀರಾ. ಇಡೀ ನಮ್ಮ ಕೆಂಡಗಣ್ಣ ಸ್ವಾಮಿ ಗದ್ದಿಗೆಯ ಈ ಸುತ್ತ ಸುಳಿದಾಡುವಂತಹ ಗಾಳಿಯೇ ಏನಾಗಿದೆ? ವಚನ ಗಾಳಿಯಾಗಿ ಮಾರ್ಪಟ್ಟಿದೆ. ಇವತ್ತು ಇಲ್ಲಿ ನೀವು ವಚನ ಹೇಳಿದಿರಲ್ಲ, ಉಸಿರಾಗಿ ಏನಾಗ್ತಾ ಇರುತ್ತೆ? ತೇಲೋಗ್ತಾ ಇರುತ್ತೆ. ಆ ತೇಲುವಂತಹ ಗಾಳಿ ಏನಾಗಿದೆ? ಇವತ್ತು ವಚನಮಯವಾಗಿದೆ. ಯಾಕಂದ್ರೆ ನಮ್ಮ ವಚನ ಕೋಗಿಲೆ ಹಾಡಿದ್ದಾರೆ ಅಲ್ಲ, ವಚನ ಕಾಗಿದೆ ಎಷ್ಟು ಸುಶ್ರಾವ್ಯವಾಗಿ ಹಾಡಿದ್ದಾರೆ. ಆ ಸುಶ್ರಾವ್ಯ ಹಾಡಿದಂತಹ ಕೋಗಿಲೆ, ಆ ಕೋಗಿಲೆಯ ಮಧುರ ಕಂಠದಿಂದ ಏನಾಗಿದೆ? ಇಡೀ ನಮ್ಮ ಕೆಂಡಗಣ್ಣ ಸ್ವಾಮಿ ಗದ್ದಿಗೆ ಕ್ಷೇತ್ರ ಒಂದು ಮಧುರವಾದ ಧ್ವನಿಯಲ್ಲಿ, ವಚನದ ಧ್ವನಿಯಲ್ಲಿ, ಇಂಪಾದ ಧ್ವನಿಯಲ್ಲಿ ಬೆರೆತು ಇಡೀ ಕ್ಷೇತ್ರವೇ ಒಂದು ಆಧ್ಯಾತ್ಮಿಕ ನೆಲೆಯಲ್ಲಿ ನೆಲೆಗೊಂಡಿದೆ. ನಮ್ಮನ್ನು ಎಲ್ಲಿ ಕರ್ಕೊಂಡೋಯ್ತು? 900 ವರ್ಷಗಳ ಹಿಂದಕ್ಕೆ ಕರ್ಕೊಂಡೋಗಿದೆ. ಎಷ್ಟನೇ ಶತಮಾನಕ್ಕೆ? 12ನೇ ಶತಮಾನಕ್ಕೆ ಕರ್ಕೊಂಡೋಗಿದೆ. ಆದುದರಿಂದ ಇನ್ನೊಂದು ಸ್ವಲ್ಪ ವಚನಮಯ ಆಗ್ಬೇಕು ಅನ್ನೋ ಆಸೆ ಅಂದ್ರೆ ನೀವು ನನ್ನ ಜೊತೆ ಒಂದು ಧ್ವನಿ ಗುಡಿಸ್ಬೇಕು. ಒಂದು ವಚನವನ್ನ ಹೇಳ್ಕೊತೀನಿ. ನೀವು ಕಲಿಯಕ್ ಹೋಗ್ತಾ ಇದ್ರೆ, ವಚನ ಕಲಿಯಕ್ ಹೋದ್ರಿ, ಕೆಲವರು ಬರ್ಲೇ ಇಲ್ಲ, ಕೆಲವು ಪದ ಉಚ್ಚಾರಣೆ ಮಾಡೋದಕ್ಕೆ ಕಷ್ಟಪಟ್ರು. ಆಗ ಕಷ್ಟಪಡ್ತಾ ಇದ್ದಾರೆ, ಆಗ್ತಾ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಎಲ್ಲಕ್ಕೂ ಜೊತೆ ಪ್ರಯತ್ನ ಪಡೋಣ. ಪ್ರಯತ್ನದ ಜೊತೆಗೆ ಯಾರ ಆ ಪರಶಿವನ ಅನುಗ್ರಹ ಬೇಕು. ಆ ಪರಶಿವನ ಅನುಗ್ರಹಕ್ಕೆ ಒಂದೇ ಒಂದು ವಚನವನ್ನ ಹೇಳ್ಕೊಟ್ಟು ಅದನ್ನ ನೀವು ಯಾವ ಕಷ್ಟ ಆಗುತ್ತೆ ಆ ಕಷ್ಟ ಆದಾಗ ಈ ವಚನವನ್ನ ನಮ್ಮ ಕುಮಾರಸ್ವಾಮಿ ಸರ್ ಹೇಳ್ಕೊಟ್ಟಿದ್ರು. ಈ ವಚನವನ್ನ ನಾನು ಹೇಳಿದ್ರೆ ಯಾವುದು ಕೂಡ ಏನಾಗುತ್ತೆ? ಹೂವಿನ ರೀತಿ ಸುಲಭ ಆಗುತ್ತೆ, ಹೂವಿನ ಎತ್ತುವ ರೀತಿ ಹಗುರ ಆಗುತ್ತೆ ಅಂತ ಹೇಳಿ ಆ ವಚನವನ್ನ ಎಲ್ಲ ನನ್ನ ಜೊತೆ ಹೇಳ್ಬೇಕು. ಹೇಳ್ತೀರಲ್ಲ? ನೀ ನೊಲಿದಡೆ ಧ್ವನಿ ಸಾಕಾಗಲ್ಲ. ಕೆಂಡಗಣ್ಣ ಸ್ವಾಮಿ ಗದ್ದಿಗೆಯಲ್ಲಿ ಇರತ್ ನಾವು. ಕೆಂಡಗಣ್ಣ ಸ್ವಾಮಿಗಳು ಐಕ್ಯ ಕ್ಷೇತ್ರ ಇದು, ಗೊತ್ತಾಯ್ತಲ್ಲ? ಅವರು ಜೀವಂತ ಸಮಾಧಿ ಹೊಂದಿರುವಂತಹ ಸ್ಥಳ. ಅಲ್ಲಿ ಅವರು ಆಲಿಸ್ಬೇಕು ಈ ವಚನವನ್ನ. ಹೇಳ್ತಿರಲ್ಲ? ಗಟ್ಟಿಯಾಗಿ ಹೇಳ್ಬೇಕು. ನೀ ನೊಲಿದಡೆ, ವೆರಿ ಗುಡ್. ಕೊರಡು ಕೊನರುವುದಯ್ಯ, ನೀ ನೊಲಿದಡೆ ಬರಡು ಹಯನಹುದಯ್ಯ, ನೀ ನೊಲಿದಡೆ ವಿಷವೆಲ್ಲ ಅಮೃತಬಹುದಯ್ಯ, ನೀ ನೊಲಿದಡೆ ಸಕಲ ಪಡಿ ಪದಾರ್ಥವು ಇದಿರಲ್ಲಿರ್ಪುವು ಕೂಡಲ ಸಂಗಮ ದೇವ. ಅರ್ಥ ಆಯ್ತಲ್ಲ? ನೀ ನೊಲಿದಡೆ ಕೊರಡು ಕೂಡ ಕೊನರುತ್ತೆ, ಒಣಗಿರುವಂತಹ ಮರನು ಕೂಡ ಚಿಗರುತ್ತೆ ಅಲ್ಲ? ನೀ ನೊಲಿದಡೆ ವಿಷವು ಕೂಡ ಏನಾಗುತ್ತೆ?
ಅಮೃತವಾಗುತ್ತೆ. ನೀ ನೋಡಿದರೆ ಸಕಲ ಪಡಿಪದಾರ್ಥವು ಕೂಡ ಎದುರುಗಡೆ ಇರುತ್ತೆ ಅಂತ ಹೇಳ್ತಾ ಒಂದೇ ಒಂದು ವಚನ ಬಸವಣ್ಣವರು 4ನೇ ಸಾಲಲ್ಲಿ ಒಂದು ಸುಂದರ ಕಥೆಯನ್ನು ಕಟ್ಟಿಕೊಡ್ತಾರೆ. ಗೊತ್ತಾಯ್ತಲ್ಲ? ಆ ಸುಂದರ ಕಥೆಯ ವಚನ ಯಾವುದು ಅಂದ್ರೆ ಅದು ವೈಚಾರಿಕವಾಗಿ ಇರುವಂತದ್ದು. ಅದರಿಂದ ಅದನ್ನ ಹೇಳಿದ್ರೆ ಆ ಒಂದು ಉಪನ್ಯಾಸಕ್ಕೆ ಒಂದು ನ್ಯಾಯವನ್ನು ಒದಗಿಸ್ದಂಗೆ ಆಗುತ್ತೆ ಅಂತ. ನಾವು ಯಾವಾಗಲೂ ಕೂಡ ನೇರ ಮಾರ್ಗವನ್ನು ಅನುಸರಿಸಬೇಕು, ಒಳ್ಳೆಯ ಮಾರ್ಗವನ್ನು ಅನುಸರಿಸಬೇಕು. ಕೆಟ್ಟ ಮಾರ್ಗವನ್ನು ಅನುಸರಿಸಿದಾಗ ಏನಾಗುತ್ತೆ ಅನ್ನೋದಕ್ಕೆ ಬಸವಣ್ಣವರು ಸುಂದರವಾದ 4 ಸಾಲಿನ ವಚನ. ಹಾದರಕ್ಕೆ ಹೋದಡೆ ಕಳ್ಳದಮ್ಮವಾಯಿತು, ಆಳು ಗೋಡೆಗೆ ಹೋದರೆ ಚೇಳೂರಿತ್ತು, ಅಬ್ಬರವ ಕೇಳಿ ತಳವಾರ ಉಟ್ಟ ಸೀರೆಯ ಸುಲಿದ, ನಾಚಿ ಹೋದರೆ ಮನೆಯ ಗಂಡ ಬೆನ್ನ ಬಾರನೆತ್ತಿದ, ಅರಸು ಕೂಡಲ ಸಂಗಮ ದೇವ ದಂಡವಾಕೊಂಡ. ಅರ್ಥ ಆಯ್ತಾ ಇದು? ಒಬ್ಬ ಮದುವೆಯಾಗಿರುವಂತಹ ಹುಡುಗಿ ತನ್ನ ಗಂಡನನ್ನ ಬಿಟ್ಟು ಬೇರೆಯವನ ಹತ್ರ ಒಂದು ಆಳು ಗೋಡೆಯಲ್ಲಿ ಅವನನ್ನ ಸಂಧಿಸಕ್ಕೆ ಹೋಗ್ತಾಳೆ. ಆದರಕ್ಕೆ ಹೋದರೆ ಕಳ್ಳದಮ್ಮವಾಯಿತು. ಅಂದ್ರೆ ಕಳ್ಳದಮ್ಮ ಅಂದ್ರೆ ಅದು ಇಡಿಯ ಹೋದ ನಾಣ್ಯ, ಕೋಟ ನೋಟ್ ಅಂತಾರಲ್ಲ, ಆ ಕೋಟ ನೋಟ್ ಹಿಡಿತಾ ಏನ್ ಮಾಡ್ತಾರೆ, ನೋಟ್ ತಗೊಳಕ್ ಹೋದ್ರೆ ನಮ್ಮನ್ನ ಏನ್ ಮಾಡ್ತಾರೆ, ಜೈಲ್ಗೆ ಹಾಕ್ತಾರೆ. ಹಂಗೆ ಆದರಕ್ಕೆ ಹೋದರೆ ಕಳ್ಳದಮ್ಮವಾಯಿತು, ಆಳು ಗೋಡೆಗೆ ಹೋದರೆ ಚೇಳುರಿತ್ತು. ಆಗ ಅಲ್ಲಿ ಅವನನ್ನ ಸಂಧಿಸಕ್ಕೆ ಹೋದಾಗ ಏನಾಗುತ್ತೆ, ಆ ಆಳು ಗೋಡೆಯಲ್ಲಿರುವಂತಹ ಚೇಳು ಅವಳನ್ನ ಕಚ್ಚಿಬಿಡತ್ತೆ. ಕಚ್ಚಿದ ತಕ್ಷಣ ಇವಿಯೇ ಇರ್ತಾನೆ ಅಲ್ಲ, ಯಾರಾದ್ರೂ ಬಂದ್ಬಿಡ್ತಾರೆ ಅಂತ ಓಡ್ಬಿಡ್ತಾನೆ. ಆದ್ರೆ ಇವಳು ಅಲ್ಲೇ ಇರ್ತಾಳೆ. ಆಗ ಅಲ್ಲಿ ಇದ್ದಾಗ ಅಲ್ಲಿ ತಳವಾರ ಇರ್ತಾನಲ್ಲ, ಆ ತಳವಾರ ಬಂದು ಅವಳು ಹಾಕಿದಂತಹ ಒಡವೆಗಳನ್ನ ಕೊಡು ಅಂತ ಕೇಳ್ತಾನೆ. ಆದ್ರೆ ಕೊಡೋದಿಲ್ಲ, ನನ್ನ ಗಂಡ ಬೈತಾನಲ್ಲ, ಅವಳು ಕೊಟ್ಬಿಟ್ರೆ. ಆಗ ಅವನೇನ್ ಮಾಡ್ತಾನೆ, ಅಬ್ಬರವ ಕೇಳಿ ತಳವಾರ ಉಟ್ಟ ಸೀರೆಯ ಸುಲಿದ. ಅವಳೇನು ಆಭರಣ ಕೊಳ್ಳಿಲ್ವಾ ಅಂದ್ಬಿಟ್ಟು ಸೀರೆನ ಏನ್ ಮಾಡಿ ಸರಿಕೊಂಡ. ಆಗ ಏನಾಯ್ತು, ನಾಚಿಕೆ ಆಗೋಯ್ತು. ನಾಚಿಕೊಂಡು ಎಲ್ಲಿಗೆ ಹೋಗ್ತಾಳೆ, ನಾಚಿ ಹೋದಡೆ ಗಂಡ ಬೆನ್ನ ಬಾರನೆತ್ತಿದ. ನಾಚಿಕೊಂಡು ಮನೆಗೆ ಹೋಗ್ತಾಳೆ. ಗಂಡ ಸುಮ್ಮನೆ ಇರ್ತಾನ, ಇವಳು ಸೀರೆಯನ್ನ ಬಿಟ್ಟು ಬಂದಾಗ ಆಗ ಏನ್ ಮಾಡ್ತಾನೆ, ಬಾರು ಕೋಲ್ನ ತಕೊಂಡು ಅವಳಿಗೆ ಹೊಡಿತಾನೆ. ಆಗ ಏನಾಗುತ್ತೆ, ಅರಸು ಅಂದ್ರೆ ರಾಜನಿಗೆ ಏನ್ ಮಾಡ್ತಾರೆ, ದೂರ ಹೋಗುತ್ತೆ. ಅರಸು ಕೂಡಲ ಸಂಗಮ ದೇವ ದಂಡವ ಕೊಂಡ. ಆ ಕೂಡಲ ಸಂಗಮ ದೇವ ಅಂದ್ರೆ ಅರಸು ಏನ್ ಮಾಡ್ತಾನೆ, ಅವಳಿಗೆ ದಂಡವನ್ನ ಹಾಕಿ ಅವಳಿಗೆ ಜೈಲು ಶಿಕ್ಷೆಯನ್ನ ವಿಧಿಸ್ತಾನೆ. ಅಂದ್ರೆ ಎಷ್ಟೊಂದು 4 ಸಾಲಿನಲ್ಲಿ ಈ ಒಂದು ಮನ ಮುಟ್ಟುವಂತಹ ಕಥೆಯನ್ನ ಬಸವಣ್ಣವರು ಹೇಗೆ ಹೃದಯ ತಟ್ಟಬೇಕು, ಮನ ಮುಟ್ಟಬೇಕು ಅಂತ ಕೊಟ್ಟಿದಾರಲ್ಲ, ಅದಕ್ಕೆ ನಾವು ಯಾವುದೇ ನ್ಯಾಯ ಮಾರ್ಗವನ್ನ ಅನುಸರಿಸೋಣ. ಅದಕ್ಕೆ ಇವತ್ತು ವಚನ ಸಾಹಿತ್ಯ ಮತ್ತು ವೈಚಾರಿಕತೆ, ವಚನ ಸಾಹಿತ್ಯದಂತೆ ನಡೆದ್ರೆ ನಮ್ಮ ಜೀವನ ಬಂಗಾರ ಆಗುತ್ತೆ, ನಮ್ಮ ಬದುಕು ಬಂಗಾರ ಆಗುತ್ತೆ ಅಂತ ಹೇಳ್ತಾ ನಮ್ಮನ್ನ ಸಂತೋಷ್ ಕುಮಾರ್ ಅವರು ಇಲ್ಲಿಗೆ ಕರೆಸಿ ಸಂತೋಷದಿಂದ ಒಂಥರ ಇನ್ನು ಮಾತಾಡೋದಿಕ್ಕೆ ನಮ್ಗೆ ಇಲ್ಲಿ ಸಮಯದ ನಿರ್ಬಂಧ ಇಲ್ಲದೆ ಹೋದ್ರೆ ಅವ್ರು ಏನು ನಮಗೆ ಚೀಟಿ ಕೊಟ್ಟಿಲ್ಲ. ಕೆಲವರು ಚೀಟಿ ಕೊಡ್ತಾರೆ, ಇಷ್ಟೇ ಸಮಯದಲ್ಲಿ ನಿಲ್ಲಿಸಬೇಕು, ಇಷ್ಟೇ ಸಮಯದಲ್ಲಿ ಇಲ್ಲಿ ಮಾತನಾಡಿಸ್ಬೇಕು ಅಂತ. ನಮ್ಮ ರವಿಕುಮಾರ್ ಸರ್ ಕೂಡ ನಾವೇ ಕರ್ಕೊಂಡು ಹೋಗೋದ್ರಿಂದ ಅವರಿಂದನೂ ಕೂಡ ನಮ್ಗೆ ಯಾವುದೇ ನಿರ್ಬಂಧ ಇಲ್ಲ, ಮಾತಾಡಿ ಅಂತ ಹೇಳ್ತಾರೆ. ಆದ್ರೂ ಕೂಡ ನಮ್ಮ ಅಧ್ಯಕ್ಷೀಯ ನುಡಿ ಮತ್ತೆ ನಿಮ್ಮ ಒಂದು ವೇಷಭೂಷಣವನ್ನ ನಾವು ನೋಡ್ಬೇಕಲ್ಲ, ಆ ನೋಡಿ ಹೋಗ್ಬೇಕಾಗಿರೋದ್ರಿಂದ ನಾನು ಈ ಒಂದು ವಚನ ಸಾಹಿತ್ಯ ಮತ್ತು ವೈಚಾರಿಕತೆ ಇದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳಿ, ವಚನದಂತೆ ಬದುಕಿ, ನೀವು ಮಾಡುವಂತ ಕೆಲಸವನ್ನು ನ್ಯಾಯ ಮಾರ್ಗದಲ್ಲಿ ಮಾಡಿದಾಗ ಆ ಬರುವಂತಹ ಸಿರಿ ಅದು ಯಾವ ರೂಪದಲ್ಲಿ ಬರುತ್ತೆ ಅಂತ ಹೇಳ್ತಾ ಹೊರಡುವೆ ನಾನು, ಹೊರಡುವೆ ಮುಂದೆ, ಬರುವುದು ವಿಶ್ವವು ನನ್ನಯ ಹಿಂದೆ, ಅವರಿವರೆಂಬನೆ ಎಲ್ಲರೂ ಒಂದೇ, ಎಲ್ಲರಿಗಿರುವನು ಒಬ್ಬನೇ ತಂದೆ, ಬರುವೆನು ಭುವಿಯನ್ನು ಬೆಳಗಿ, ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ ಅಂತ ಹೇಳ್ತಾ ಆ ಬಸವನ ಬೆಳಕು ಈ ಶ್ರೀ ಕೆಂಡಗಣ್ಣ ಸ್ವಾಮಿಗಳವರ ಗದ್ದಿಗೆಯಲ್ಲಿ ಬೆಳಕಾಗಿದೆ. ಆ ಬೆಳಕಿನಿಂದ ನಿಮ್ಮ ಬಾಳಿನ ಬೆಳಕು ಕೂಡ ಬೆಳಗಲಿ, ನಿಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ಸಂತಸದ ಬುಗ್ಗೆ ಹೇಳಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ನಡೆಸಲು ಅವಕಾಶ ಮಾಡಿಕೊಟ್ಟಂತಹ ನಮ್ಮ NSS ನ ಕಾರ್ಯಕ್ರಮ ಅಧಿಕಾರಿಗಳಾದಂತಹ ಸಂತೋಷ್ ಕುಮಾರ್ ಅವರಿಗೆ ಇಷ್ಟಪಟ್ಟು ಆಲಿಸಿದ್ದೀರಾ, ಕಷ್ಟಪಟ್ಟು ಆಲಿಸಿದ್ದೀರಾ? ಇಷ್ಟಪಟ್ಟು. ಪರವಾಗಿಲ್ಲ, ಇಷ್ಟಪಟ್ಟು ಸಂತೋಷದಿಂದ ಆಲಿಸಿದಂತಹ ತಮಗೆಲ್ಲರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳು. ವಚನ ಸಾಹಿತ್ಯದ ಮಹತ್ವ ಹಾಗೂ ಅನುಭವ ಮಂಟಪದ ಮಹತ್ವವನ್ನು ತಮ್ಮ ಉಪನ್ಯಾಸದ ಮೂಲಕ ತಿಳಿಸಿದ ಶ್ರೀ ವಚನಕುಮಾರ ಸ್ವಾಮಿ ಸರ್ ಅವರಿಗೆ ಧನ್ಯವಾದಗಳು. ನಮ್ಮ ಕಾಲೇಜಿನ NSS ಘಟಕದ ವತಿಯಿಂದ ವಚನಕುಮಾರ ಸ್ವಾಮಿ ಸರ್ ಅವರಿಗೆ ಗೌರವ ಸಮರ್ಪಣೆ.
ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀಮತಿ ಮಂಗಳ ಮುದ್ದು ಮಾದಪ್ಪ ಮೇಡಮ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಒನಕೆ ಓಬವ್ವನ ಪಾತ್ರ ನಿರ್ವಹಿಸುತ್ತಿದ್ದೇನೆ. ಅಯ್ಯೋ, ನನ್ನ ಪತಿಗೆ ನೀರು ಕೊಡಲು ಮರೆತೇನಲ್ಲ, ಈಗಲೇ ಹೋಗಿ ನೀರನ್ನು ತರುತ್ತೇನೆ. ಅಯ್ಯೋ, ನೀರೇ ಇಲ್ಲವಲ್ಲ. ಅಯ್ಯೋ, ಈ ಕಿಂಡಿಯಲ್ಲಿ ಹೈದರ್ ಅಲಿಯ ಸೈನಿಕರು ಈಗಲೇ ನಮ್ಮ ಕೋಟೆಗೆ ನುಸುಳುತ್ತಿದ್ದಾರೆ. ಈಗಲೇ ಇವರಿಗೆ ಒಂದು ಬುದ್ಧಿ ಕಲಿಸುತ್ತೇನೆ. ಹೈದರ್ ಅಲಿಯ ಸೈನಿಕರು ನಮ್ಮ ಕೋಟೆಗೆ ನುಗ್ಗುತ್ತಿದ್ದಾರೆ. ಈಗಲೇ ರಣಕಹಳೆಯನ್ನು ಮೊಳಗಿಸಿ. ಧನ್ಯವಾದಗಳು. ನನ್ನ ಹೆಸರು ಚಂದನ. ನಾನು ಬ್ರಿಟಿಷರ ವಿರುದ್ಧ ಮೊಟ್ಟ ಮೊದಲ ಬಾರಿಗೆ ಹೋರಾಡಿದ ವೀರ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಪಾತ್ರನ ನಾನು ಇವಾಗ ಮಾಡ್ತಾ ಇದ್ದೀನಿ. ಕಪ್ಪ ಕೊಡಬೇಕೆ ಕಪ್ಪ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತೀರೆ ಬಿತ್ತೀರೆ, ನಿಮಗೇಕೆ ಕೊಡಬೇಕು ಕಪ್ಪ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಸುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ? ನಿಮಗೆ ಏನು ಸಹ ಸಿಗುವುದಿಲ್ಲ. ಸ್ವರಾಜ್ಯ ನಮ್ಮ ಹಕ್ಕು, ನಾವು ಎಂದಿಗೂ ಹಿಂಜರಿಯುವುದಿಲ್ಲ. ಧನ್ಯವಾದಗಳು. ನನ್ನ ಹೆಸರು ಶಾವ್ಯಶ್ರೀ, ತಂಡ 5, ರಾಷ್ಟ್ರಕೂಟರು. ನಾನು ಹಾಕಿರೋ ವೇಷ ಸಾವಿತ್ರಿಬಾಯಿ ಪುಲೆ. ಸಾವಿತ್ರಿಬಾಯಿ ಪುಲೆ ಭಾರತದ ಮೊದಲನೇ ಶಿಕ್ಷಕರಾಗಿದ್ದರು. ಅವರು ಜಾತಿ ಮತ ಮತ್ತು ಲಿಂಗದ ಪರವಾಗಿ ವಾದ ಮಾಡಿದ್ದಾರೆ. ಅವರು ಹುಡುಗಿಯರಿಗೆ ಎಲ್ಲರಿಗೂ ಶಿಕ್ಷೆಯನ್ನು ಕೊಡಿಸಬೇಕಂತ ಎಲ್ಲರ ಹತ್ರನೂ ಜಗಳ ಆಡಿದ್ದಾರೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೌಜನ್ಯ. ನಾನು ಇವತ್ತು ಸರೋಜಿನಿ ನಾಯ್ಡು ಅವರ ಪಾತ್ರವನ್ನು ಧರಿಸಿದ್ದೇನೆ. Sarojini Naidu, the first president of Indian Congress, and she said that if you are strong, you have to help the weak and you have to support the humans, and the equality is the main important thing of Indian Constitution. Thank you. ರಶ್ಮಿತಾ ಎಸ್ಟಿ. ನಾನು ಇಂದಿರಾ ಗಾಂಧಿ ಪಾತ್ರ ಮಾಡ್ತಿದ್ದೀನಿ. ನಾನು ದ ಐರನ್ ಲೇಡಿ ಆಫ್ ಇಂಡಿಯಾ ಆ್ಯಂಡ್ ದ ಫಸ್ಟ್ ಫೀಮೇಲ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ನನ್ನ ಜೀವನವೇ ನನ್ನ ಸಂದೇಶ ಮತ್ತು ನಾನು ದೇಶಕ್ಕಾಗಿ ಕೆಲಸ ಮಾಡುವುದಕ್ಕಾಗಿ ನನ್ನ ಉಸಿರನ್ನು ಮುಡಿಪಾಗಿಟ್ಟಿದ್ದೇನೆ. ಜನರ ನಂಬಿಕೆಯೇ ನನ್ನ ಶಕ್ತಿಯಾಗಿರುತ್ತದೆ. ನಾನು ಒಬ್ಬ ಮಹಿಳೆಯಾಗಿದ್ದರೂ ಕೂಡ ನನ್ನ ನಿರ್ಧಾರವು ಉಕ್ಕಿನಂತೆ ಬಲಿಷ್ಠವಾಗಿರುತ್ತದೆ. ಥ್ಯಾಂಕ್ ಯು. ನನ್ನ ಹೆಸರು ಮಹಾತ್ಮ ಗಾಂಧಿ. ಅಹಿಂಸೆಯೇ ನನ್ನ ಶಕ್ತಿ, ಸತ್ಯವೇ ನನ್ನ ಮಾರ್ಗ, ಮಾಡುವಿಲ್ಲವೂ ಮಡಿ ನನ್ನ ಹೆಸರು ರಾಕೇಶ್ ಸರ್. ನನ್ನ ಪಾತ್ರ ಸಂಗೊಳ್ಳಿ ರಾಯಣ್ಣ. ಅವರ ಒಂದು ಕಿರುಪರಿಚಯ. ಸಂಗೊಳ್ಳಿ ರಾಯಣ್ಣ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ. ಇವರು 1798 ಆಗಸ್ಟ್ 15ರಂದು ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ಭರಮಪ್ಪ ಮತ್ತು ತಾಯಿ ಕೆಂಚಮ್ಮಾಜಿ. ಇವರು ಸ್ವಾತಂತ್ರ್ಯ ಹೋರಾಟಗಾರ. ಇವರ ಒಂದು ಡೈಲಾಗ್ ಇದೆ. ಮುಚ್ಚು ಬಾಯ್, ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡುವಷ್ಟು ಸೊಕ್ಕಿನ ನಿನಗ? ಇಲ್ಲಿ ಕೆಟ್ಟಾಳೆ ಮಾಡುವುದು ಅಧಿಕಾರ ಇಡೋದು ನಮಗ, ನಿಮಗಲ್ಲ. ತ್ಯಾಗ್ರೆ, ಕನ್ನಡಿಗರ ಮಾನಾಭಿಮಾನ ಇನ್ನೊಂದು ಗೊತ್ತು. ಇಲ್ಲಿ ಕೆಚ್ಚದ ಕಲಿಗಳ ಬೀಡೈತಿ. ಅಂಜಿಕೆ ಎಂಬುದರ
ಹಲೋ. ಅಡಿ ಐತೆ ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ನಾಡೈತಿ. ಇಂಥ ನಾಡ್ಗ ಜೀವ ಭಯ ತೋರಿಸ್ತಿ. ಹರ ಹರ ಮಹಾದೇವ್. ನನ್ನ ಹೆಸರು ರಕ್ಷಿತ್ ಪಿ. ಪ್ರಥಮ BCA. ನನ್ನ ತಂಡ 1 ಮೈಸೂರು ಒಡೆಯರು. ಓದು ಏಕೆಂದರೆ ಶತ್ರುಗಳು ನಿನ್ನ ಜ್ಞಾನಕ್ಕೆ ಮಾತ್ರ ಹೆದರುತ್ತಾರೆ. ಹೆಸರು ಪುನೀತ್ ಅಂತ ಮಾಡಿರೋ ಪಾತ್ರ ರೈತ. ಸರಿ ಸ್ವಾಮಿ, ಇದು ನಾವು ಬೆಳೆದಿರ್ತೀವಿ, ಇದು ನಮಗೆ ಬೆಲೆ ಸಿಗಲ್ಲ ಸ್ವಾಮಿ. ಇದು ಮಾರ್ಕೆಟಿಗೆ ಹೋದರೆ ನಮಗೆ ಬೆಲೆ ಕೊಡಲ್ಲ. ನಾವು ಏನು ಮಾಡಿರೋ ನಮಗೆ ಬೆಲೆನೇ ಇರಲ್ಲ. ಅದಕ್ಕೆ ರೈತರು ಎಲ್ಲ ಬೆಳೆನ ಬೆಳೆಯೋಕೆ ಹಿಂಜರಿತಾರೆ ಸ್ವಾಮಿ. ಕರೆಕ್ಟಾಗಿ ಬೆಲೆ ಸಿಗಲ್ಲ. ಬೋರ್ವೆಲ್ ಹಾಕ್ತಿದ್ರೆ ನೀರು ಸಿಗಲ್ಲ. ಬೋರ್ವೆಲ್ ಭೂಮಿಗೆಲ್ಲ ಏನಾದರೂ ಕ್ರಿಮ ಕೀಟಗಳನ್ನೆಲ್ಲ ಹೋಗಂಗೆ ಏನಾದರೂ ಹೊಡಿತಾರೆ. ಅದರಿಂದ ಭೂಮಿ ಹಾಳಾಗುತ್ತೆ. ಮತ್ತು ಗುದ್ಲಿಯಿಂದನೇ ಎಲ್ಲ ಕೆಲಸ ಆಗುತ್ತೆ ಅದರಿಂದ. ತಂಡ 5 ರಾಷ್ಟ್ರಕೂಟರು. ನಾನು ಮಾಡುತ್ತಿರೋ ಪಾತ್ರ ಭಗತ್ ಸಿಂಗ್. ದೇಶ ಸೇವೆ ನನ್ನ ಧರ್ಮವಾಗಿದೆ. ನನ್ನನ್ನು ಕೊಲ್ಲಬಹುದು, ಆದರೆ ನನ್ನ ಆಲೋಚನೆಗಳನ್ನು ಕೊಲ್ಲಲು ಸಾಧ್ಯವಿಲ್ಲ. ನನ್ನ ದೇಹವನ್ನು ಪುಡಿ ಮಾಡಬಹುದು, ಆದರೆ ನನ್ನ ಆತ್ಮವನ್ನು ಪುಡಿ ಮಾಡಲು ಸಾಧ್ಯವಿಲ್ಲ. ಜೈ ಹಿಂದ್. ಥ್ಯಾಂಕ್ ಯು. ನನ್ನ ಹೆಸರು ಪಂದೇಶ. 5ನೇ ತಂಡ ರಾಷ್ಟ್ರಕೂಟರು. ನಾನು ಮಾಡುವ ಪಾತ್ರ ಕಾಡು ಜನರು. ವೇಷಭೂಷಣ ನಡೆಸಿಕೊಟ್ಟ ಎಲ್ಲ ಶಿಬಿರಾರ್ಥಿಗಳಿಗೂ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀಮತಿ ಮಂಗಳಾ ಮುದ್ದು ಮಾದಪ್ಪ ಮೇಡಮ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಮಾಯ್ಕಾರ ಮಾದಪ್ಪನಿಗೆ ಭಕ್ತಿಯಿಂದ ಪಡಮಟ್ಟು ಪವಿತ್ರ ಸ್ಥಳವಾದಂತಹ ಪುಣ್ಯಭೂಮಿ, ಪುಣ್ಯ ಸ್ಥಳವಾದಂಥ ಕೆಂಡಗಣ್ಣ ಸ್ವಾಮಿಯ ಗದ್ದಿಗೆಯಲ್ಲಿದ್ದೀವಿ ನಾವು. ಆ ಕೆಂಡಗಣ್ಣ ಸ್ವಾಮಿಯ ಪಾದಾರವಿಂದಗಳಲ್ಲಿ ಭಕ್ತಿಯಿಂದ ನಮಿಸುತ್ತಾ ವೇದಿಕೆಯ ಮೇಲಿರ್ತಕ್ಕಂತಹ ಎಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಶಿಕ್ಷಕ ವೃತ್ತಿಯಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳಿಗೆ ನಮಿಸುತ್ತಾ ಹಾಗೂ ನನ್ನ ಆತ್ಮೀಯ ಪ್ರೀತಿಯ ವಿದ್ಯಾರ್ಥಿಗಳು, ಆ ವಿದ್ಯಾರ್ಥಿಗಳಿಗೂ ಕೂಡ ಸಂಜೆಯ ನಮಸ್ಕಾರಗಳನ್ನು ತಿಳಿಸ್ತಾ, ಆತ್ಮೀಯ ಬಂಧುಗಳೇ, ಈ ದಿನ ವಿಶ್ವ ವಚನ ಫೌಂಡೇಶನ್ ವತಿಯಿಂದ ಒಂದು ಅದ್ಭುತವಾದಂತಹ ಒಂದು ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ. ತುಂಬ ಒಳ್ಳೆಯ ಕಾರ್ಯ. ಯಾರ ಸಹಯೋಗ ಅಂದರೆ JSS ಸಂಸ್ಥೆ, ಸುತ್ತೂರು ಜಗದ್ಗುರುಗಳು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ಸದಾ ನಮಿಸ್ತಾ ಇರಬೇಕು. ಯಾಕೆಂದರೆ ಅವರು ತ್ರಿವಿಧ ದಾಸೋಹಿಗಳು. ಅನ್ನ ಕೊಟ್ಟರು, ಇನ್ನೇನು ಕೊಟ್ಟರು,
ಆರೋಗ್ಯ ಕೊಟ್ಟರು, ಶಿಕ್ಷಣ ಕೊಟ್ಟರು, ವಸತಿನೂ ಕೊಟ್ಟರು, ಎಲ್ಲನೂ ಕೊಟ್ಟಿರ್ತಕ್ಕಂತಹ ಪರಮ ಪೂಜ್ಯರಿಗೆ ಸದಾಕಾಲ ನಾವು ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸ್ತಾನೇ ಇರ್ತೀವಿ. ಅಂತಹ ದೇಶ ಸಂಸ್ಥೆಯ ಕಲಾ ಕಾಲೇಜು, ವಾಣಿಜ್ಯ ಕಾಲೇಜು ಮತ್ತು ವಿಜ್ಞಾನ ಕಾಲೇಜಿನಿಂದ ಬಂದಿರತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳು ಮಾಡ್ತಾರೆ. ಅದು ಯಾವುದು ಅಂದರೆ NSS ಶಿಬಿರ ಅಂತ, ರಾಷ್ಟ್ರೀಯ ಸೇವಾ ಯೋಜನೆ. ರಾಷ್ಟ್ರಕ್ಕೆ ನಾವು ಏನಾದ್ರು ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನೋದು ವಿದ್ಯಾರ್ಥಿ ದೆಸೆಯಿಂದಲೇ ಪ್ರಾರಂಭವಾಗಬೇಕು ಅನ್ನೋ ದೃಷ್ಟಿಯಿಂದನೇ ಇದನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಸರ್ಕಾರದವರು. ಡಿಗ್ರಿ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಹೀಗೆ ಹಳ್ಳಿಗಳಿಗೆ ಹೋಗಿ ಹಳ್ಳಿಗಳಲ್ಲಿ ಸೇವಾ ಕಾರ್ಯಗಳನ್ನು ಮಾಡ್ತಾರೆ. ಮೊಟ್ಟ ಮೊದಲಿಗೆ ನಾನು ಅನಿಲ್ ವಾಜಂತಿಯವರಿಂದ ಪ್ರಾರಂಭ ಮಾಡ್ತೀನಿ. ಅನಿಲ್ ವಾಜಂತಿಯವರು ಪ್ರಾಸ್ತಾವಿಕ ನುಡಿಗಳನ್ನು ತುಂಬ ಸೊಗಸಾಗಿ ಹೇಳಿದ್ದಾರೆ. ನನ್ನನ್ನು ಸುಗಮವಾಗಿ ಆರಾಮವಾಗಿ ಈ ಗತಿಗೆ ಕರ್ಕೊಂಡು ಬಂದಿದ್ದಾರೆ. ಅವರಿಗೆ ಫಸ್ಟು ದರ್ಶನ ಮಾಡಿಸಿದ್ದಾರೆ, ದೇವರ ದರ್ಶನ. ಯಾವುದೋ ಪುಣ್ಯ ವಿಶೇಷದಿಂದ ಇವತ್ತು ನಾನು ಬಂದಿದ್ದೀನಿ. ನಾನು ಅಂದ್ಕೊಂಡೇ ಇರಲಿಲ್ಲ ಇವತ್ತು ನನಗೆ ಮಾದಪ್ಪನ ದರ್ಶನ, ಕೆನ್ಗಣ್ಣ ಸ್ವಾಮಿ ದರ್ಶನ ಆಗುತ್ತೆ ಅಂತ. ಯಾರೋ ಈಗ ಒಂದು ವಾರದಿಂದ ಹೇಳಿದರು ನನಗೆ. ಸುಮಾರು 2 ತಿಂಗಳಿಂದನೂ ಫಂಕ್ಷನ್ಲಿ ತುಂಬ ಇದ್ದೀರಾ ಮೇಡಮ್, ನೀವು ಕೆನ್ಗಣ್ಣ ಸ್ವಾಮಿ ಗದಿಗೆಗೆ ಹೋಗಿ ಒಂದ್ಸಲಿ ಪೂಜೆ ಮಾಡಿಸ್ಕೊಡಿ ಎಂದಿದ್ರು. ಅದು ಯೋಗ ಯಾವ ಥರ ಗೊತ್ತಿಲ್ಲ. ಕೆನ್ಗಣ್ಣ ಸ್ವಾಮಿ ಮಾದೇಶ್ವರ ಇಬ್ಬರು ಕರ್ಸ್ಕೊಂಬಿಟ್ಟಿದ್ದಾರೆ ಅಂದ್ಕೊಂಡಿದ್ದೀನಿ. ಸುಗಮವಾಗಿ ಸುಲಲಿತವಾಗಿ ನನ್ನನ್ನು ಕರ್ಕೊಂಬಂದಂಥ ಅನಿಲ್ ವಾಜಂತಿಯವರು ವಿಶ್ವವಚನ ಫೌಂಡೇಶನ್ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಅವ್ರೇನು ಜಾಸ್ತಿ ಹೇಳಿಲ್ಲ, ಏಕೆಂದರೆ ಇವರು ಬೆಳಗ್ಗೆ 30 ದಿನನೂ ಮಾಡ್ತಾರೆ ಕೆಲಸನ. ಅದಷ್ಟನ್ನು ಹೇಳೋಕ್ಕೋದ್ರೆ ನಮಗೆ ಒಂದು 300 ದಿನನೂ ಸಾಲಲ್ಲ. ಅದಕ್ಕೋಸ್ಕರ ಅವರು ಚಿಕ್ಕದಾಗಿ ಚೊಕ್ಕವಾಗಿ ಹೇಳಿದ್ದಾರೆ ಅಷ್ಟೇ. ಹಾಗೆಯೇ ಈ ಕಾರ್ಯಕ್ರಮದ ದತ್ತಿದಾನಿಗಳು, ಯಾವುದೇ ಒಂದು ಕಾರ್ಯಕ್ರಮ ಹಮ್ಮಿಕೋಬೇಕು ಅಂದರೆ ಅದರಲ್ಲಿ ದತ್ತಿದಾನಿಗಳು ಇರಲೇಬೇಕು. ಆ ದತ್ತಿದಾನಿಗಳ ದಾನದಿಂದಾಗಿ ಅಂದರೆ ಇವತ್ತು ಆ ದತ್ತಿದಾನಿಗಳು ಮಾದೇವಣ್ಣವರು ನಮ್ಮ ಯಜಮಾನರಿಗೂ ಕೂಡ ತುಂಬ ಸ್ನೇಹಿತರಾಗಿದ್ದ, ಆತ್ಮೀಯ ಸ್ನೇಹಿತರಾಗಿದ್ದಂತಹ ಮಾದೇವಣ್ಣವರು ಮತ್ತು ನನಗೆ ಸ್ನೇಹಿತೆಯಾಗಿರ್ತಕ್ಕಂತಹ ಉಮಾದೇವಿಯವರು. ಎಂತಹ ಸುಯೋಗ ಇದು ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಅಂತಹ ದಾನಿಗಳಲ್ಲೆಲ್ಲ ಶ್ರೇಷ್ಠವಾದಂತಹ ದಾನ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಅಥವಾ ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ವಚನವನ್ನು ತಲುಪಿಸ್ತಕ್ಕಂತಹ ದಾನ, ಶ್ರೇಷ್ಠವಾದಂತಹ ದಾನವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ದಂಪತಿಗಳಿಬ್ಬರೂ ಕೂಡ. ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪದ್ದು ಶರಣಂಗೆ ಅನ್ನೋ ರೀತಿಯಲ್ಲಿ ಅವರಿಬ್ಬರು ದಂಪತಿಗಳು ಕೂಡ ಇದ್ದಾರೆ. ಹಾಗೆ ಇನ್ನಿಬ್ಬರ ದಂಪತಿಗಳು, ಅದೆಲ್ಲಿ ಪುರುಷತ್ತಾಗುತ್ತೆ ಅವ್ರಿಗೆ ಗೊತ್ತಿಲ್ಲ ನನಗೆ. ಸದಾಕಾಲ ಆಕ್ಟಿವ್ ಆಗಿರ್ತಾರೆ, ಕ್ರಿಯಾಶೀಲವಾಗಿರ್ತಾರೆ. ಯಾವಾಗಲೂ ಕೂಡ ಏನಾದ್ರು ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪ್ರತಿದಿನ, ಅಂದರೆ ವರ್ಷದಲ್ಲಿ 365 ದಿವಸ ಇದ್ದರೆ ಇವರು 380 ಕಾರ್ಯಕ್ರಮ ಮಾಡಿರ್ತಾರೆ. ಅದಕ್ಕಿಂತ ಜಾಸ್ತಿನೇ ಮಾಡಿರ್ತಾರೆ ಏನೋ ಗೊತ್ತಿಲ್ಲ. ದಿನಕ್ಕೊಂದು ಕಾರ್ಯಕ್ರಮ ಅಲ್ಲ, ದಿನಕ್ಕೆ 2-3 ಕಾರ್ಯಕ್ರಮಗಳನ್ನು ಮಾಡುವಂತಹ ಶಕ್ತಿ ಆ ಕೆನ್ಗಣ್ಣ ಸ್ವಾಮಿ ಅವ್ರಿಗೆ ಕೊಟ್ಟಿದ್ದಾನೆ ಅಂತ ನಾನು ಕೂಡ ಭಾವಿಸ್ತೀನಿ. ರೂಪಾ ಕುಮಾರ್ ಸ್ವಾಮಿಯವರು ತುಂಬ ಚೆನ್ನಾಗಿ ಶರಣರ ಬಗ್ಗೆ ಮಾತಾಡಿ ಅಂದ ತಕ್ಷಣ ಅವರಿಬ್ಬರು ಆರಾಮಾಗಿ ಮಾತಾಡ್ಬಿಡ್ತಾರೆ, ಸುಲಲಿತವಾಗಿ ಮಾತಾಡ್ತಾರೆ. ಅವ್ರು ಯಾವುದೋ ಒಂದು ಪುಸ್ತಕನೂ ಇಟ್ಕೊಳ್ಳಲ್ಲ, ಒಂದು ಪೇಪರ್ನೂ ಇಟ್ಕೊಳ್ಳಲ್ಲ, ಸುಮ್ಮನೆ ಮಾತಾಡ್ತಾನೆ ಇರ್ತಾರೆ. ಅಂದರೆ ಶರಣರ ಬಗ್ಗೆ ಎಷ್ಟು ವಿವರವಾಗಿ ವಿಶದವಾಗಿ ಅವ್ರು ತಿಳ್ಕೊಂಬಿಟ್ಟಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ತಿಳ್ಕೊಂಬಿಟ್ಟಿದ್ದಾರೆ. ಯಾಕೆಂದರೆ 365 ದಿನ ಅದೇ ಕೆಲಸ ಅಲ್ಲ ಅವ್ರಿಗೆ, ಊಟ ತಿಂಡಿ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಹಾಗೆ ಈಗ ನಮ್ಮ ವಚನ ಕುಮಾರ ಸ್ವಾಮಿಯವರು ಮಾತಾಡಿದ್ರು. 12ನೇ ಶತಮಾನದ ಶರಣರ ವಿಷಯಗಳ ಬಗ್ಗೆ ಜರಿಯನ್ನು ಕೇಳಿದ್ದೀರಾ? ಅದು ನಿಲ್ಲದೇ ಇಲ್ಲ, ಸೋಮ ಸರಿತಾ ಇರುತ್ತೆ. ಅಂತಹ ವಾಗ್ಝರಿಯನ್ನು ಅವರು ಸುರಿಸಿದ್ದಾರೆ. ಶರಣರ ಬಗ್ಗೆ, ಬಸವಣ್ಣವ್ರ ಬಗ್ಗೆ ವಚನಗಳು ಸುಲಲಿತವಾಗಿ ಅವ್ರ ಬಾಯಿಂದ ಎಷ್ಟರ ಮಟ್ಟಿಗೆ ಬಂದಿದೆ ನೀವಾದರೂ ಕೂಡ ಕೇಳಿದ್ದೀರಿ, ಕೇಳ್ತಾನೇ ಇರಬೇಕು ಅಂತ ನಮಗೂ ಕೂಡ ಅನಿಸುತ್ತೆ. ಯಾವಾಗಲೂ ಕೂಡ ಅವರ ವಚನಗಳ ಹೇಳುವ ಪರಿಯನ್ನು ನಾನು ಕೇಳ್ತಾನೆ ಇರ್ತೀನಿ, ನನ್ನ ಮನಸ್ಸನ್ನು ತಣಿಸ್ಕೋತಾ ಇರ್ತೀನಿ. ಹಾಗೆಯೇ ಮಕ್ಕಳು ಕೂಡ ಇವತ್ತು ವಚನ ಗಾಯನವನ್ನು ತುಂಬ ಚೆನ್ನಾಗಿ ಆಡಿದ್ದೀರ ಮಕ್ಕಳ. ಒಂದೆರಡು ಮಿಸ್ಟೇಕ್ ಇರುತ್ತೆ, ಯಾಕೆಂದರೆ ಕಲಿಯುವ ವಯಸ್ಸು. ನೀವು ವಚನಗಳನ್ನ ಓದೇ ಇರಲ್ಲ, ನಿಮ್ಮ ಪಾಠದಲ್ಲಿ ವಚನಗಳು ಇದೆಯೋ ಇಲ್ಲೋ ನನಗೂ ಗೊತ್ತಿಲ್ಲ. ಕನ್ನಡದಲ್ಲಿ ಇಲ್ವಾ ವಚನ? ಇದೆ, ಆದರೂ ಕೂಡ ಕಲ್ತಿರೋದಿಲ್ಲ ನೀವು. ಏನೋ ಎಕ್ಸಾಮ್ಗೆ ಬೇಕಾದಷ್ಟು ಒಂಚೂರು ಓದ್ಕೊಂಡಿರ್ತೀರ ಅಷ್ಟೇ. ಆದರೆ ದಿನಕ್ಕೊಂದು ವಚನವನ್ನು ಕಲಿಯೋದಕ್ಕೆ ಪ್ರಯತ್ನ ಪಡಿ.
ವಚನ ಕುಮಾರಸ್ವಾಮಿ ಹೇಳ್ದಂಗೆ ಜೀವನವನ್ನು ಪರಿವರ್ತನೆ ಮಾಡ್ತಕ್ಕಂಥದ್ದು ಈ ವಚನಗಳ ತತ್ವಗಳು ನಮ್ಮ ಜೀವನವನ್ನೇ ಬದಲಾಯಿಸ್ಬಿಡುವಂತಹ ಸಾಮರ್ಥ್ಯ ವಚನಕಾರರ ವಚನಗಳಲ್ಲಿ ಅಡಗಿದೆ. ಅಂತಹ ವಚನಗಳನ್ನು ಒಂದು ವಾರಕ್ಕೊಂದ್ಸರಿನಾರು ಹೇಳೋದನ್ನ ಕಲಿಬೇಕು ನೀವು. ಅದರಲ್ಲಿರ್ತಕ್ಕಂತಹ ಸತ್ಯವಾದಂಥದ್ದು ಅದು ಎಲ್ಲ ಕಾಲಕ್ಕೂ ಕೂಡ ಒಪ್ಪುವಂಥದ್ದು. ಈ ಕಾಲ ಆಗಲಿ, ಮುಂದೆ ಆಗಲಿ, ಹಿಂದೆ ಆಗಲಿ 800-900 ವರ್ಷಗಳ ಹಿಂದೆ ಬರೆದಂತಹ ಶರಣರ ವಚನಗಳು ಎಲ್ಲ ಕಾಲಕ್ಕೂ ಕೂಡ ಸಾರ್ವಜನಿಕವಾದ ಸತ್ಯವನ್ನ ಹೇಳ್ತಕ್ಕಂತಹ ವಚನಗಳು. ಅಂತಹ ವಚನಗಳನ್ನ ಕಲಿತು ಜೀವನದಲ್ಲಿ ನೀವು ಕೂಡ ಅಳವಡಿಸ್ಕೊಡ್ಬೇಕು. ನನಗೆ ತುಂಬ ಖುಷಿ ಕೊಟ್ಟದ್ದು ಏನು ಅಂತ ಹೇಳಿದ್ರೆ, ಈ ಮಕ್ಕಳಿಗೆ ಕೊಡೋದ್ನಲ್ಲ, ಯಾರು ನಮ್ಮ ಹುಡುಗ ಅರಣ್ಯ, ಆ ಕಾಡಲ್ಲಿ ಇರ್ತಕ್ಕಂತಹ ಕಾಡು ವಚನರು, ಕಾಡು ಕುರುಬರಿಂದನೇ ಇವತ್ತು ಕಾಡುಗಳು ಉಳ್ಕೊಂಡಿದೆ. ಕಾಡು ಕುರುಬರು ಕಾಡನ್ನ ರಕ್ಷಣೆ ಮಾಡ್ತಕ್ಕಂತಹವರು. ಆದರೆ ಮನುಷ್ಯರು ನಾವು ಹೋಗಿ ಆ ಕಾಡನ್ನೆಲ್ಲ ಇವತ್ತು ನಾಶ ಮಾಡ್ತಾ ಇದ್ದೀವಿ. ಆ ಕಾಡು ಕುರುಬರ ಸೋಲಿಗರ ಕಾಲೋನಿಗೆ ನಾವು ಹೋಗ್ತಾ ಇರ್ತೀವಿ. ಆ ಸೋಲಿಗರು ಹೇಳ್ತಾರೆ, ಊರಿನವರ ಪರಿಚಯ ನಮ್ಗೆ ಬೇಡಿ ಮೇಡಮ್, ಊರಲ್ಲಿ ನಮ್ಗೆ ಮನೆ ಕಟ್ಕೊಟ್ರೆ ನಮ್ಗೆ ಇಷ್ಟ ಇಲ್ಲ, ನಾವು ಕಾಡು ಒಳಗಡೆನೆ ಇರೋಕ್ಕೆ ಇಷ್ಟಪಡ್ತೀವಿ ಅಂತ. ಅಂದರೆ ಅವರು ಹುಟ್ಟಿದ ಊರನ್ನ ಅಥವಾ ಹುಟ್ಟಿದ ಜಾಗವನ್ನ ಎಷ್ಟು ಪ್ರೀತಿಸ್ತಾರೆ, ಕಾಡನ್ನ ಎಷ್ಟು ಪ್ರೀತಿಸ್ತಾರೆ, ಕಾಡಲ್ಲಿ ಇರ್ತಕ್ಕಂತಹ ಪ್ರಕೃತಿಯನ್ನ ಎಷ್ಟು ಅವರು ನಂಬ್ಕೊಂಡಿದ್ದಾರೆ, ಕಾಡಿನ ಅಲ್ಲಿ ದೇವತೆಗಳನ್ನ ಎಷ್ಟು ನಂಬಿದ್ದಾರೆ ಅವರು. ಅಂದರೆ ಪ್ರಕೃತಿಯ ದೇವತೆ ಅಂತ ಅವರು ನಂಬ್ಕೊಂಡಿದ್ದಾರೆ. ಅಂತಹ ಒಂದು ಕಾಡಿನ ಒಂದು ಡ್ಯಾನ್ಸ್ ತುಂಬ ಚೆನ್ನಾಗಿ ನೃತ್ಯವನ್ನ ಮಾಡಿದ್ದಾನೆ ಹುಡುಗ. ಹಾಗೇನೆ ಇಲ್ಲಿ ಎಲ್ಲರೂ ಕೂಡ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ವ್ಯಕ್ತಿಗಳು. ಅಂದರೆ ರಾಷ್ಟ್ರಕ್ಕೋಸ್ಕರ ಹೋರಾಡಿದ ಮಹನೀಯರ ಬಗ್ಗೆನೇ ಇಲ್ಲಿ ಎಲ್ಲ ಹೆಣ್ಮಕ್ಳು ಗಂಡ್ಮಕ್ಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರಿ. ಕಿತ್ತೂರು ಚೆನ್ನಮ್ಮ ಆಗಿರ್ಬೋದು, ಒನಕೆ ಇಟ್ಕೊಂಡು ಅಷ್ಟೊತ್ತಿಂದ ಕೂತಿದ್ದಾಳೆ. ಈಗಲಾರು ಒನಕೆ ಬಿಡವ ತಾಯಿ, ಒನಕೆ ಬಿಟ್ಟು ಕೂತ್ಕೋ, ಈಗ ಆರಾಮ್ಸೆ ಕೂತ್ಕೋ. ಒನಕೆ ಓಬವ್ವನ ಪಾತ್ರಧಾರಿ ಆಗಿರ್ಬೋದು, ಭಗತ್ ಸಿಂಗ್ ಆಗಿರ್ಬೋದು, ಇನ್ನು ಹಲವಾರು, ಅಂಬೇಡ್ಕರ್ ಸಂವಿಧಾನದ ಕರ್ತೃ ಅಂಬೇಡ್ಕರ್ ಆಗಿರ್ಬೋದು, ನಮ್ಮ ನೇಗಿಲ ಯೋಗಿ ನಮ್ಮ ಭಾರತದ ಬೆನ್ನೆಲುಬಾಗಿರ್ತಕ್ಕಂತಹವನು ರೈತ. ಜೈ ಜವಾನ್, ವೆರಿ ಗುಡ್. ಇಂಥ ರೈತ ಇಲ್ಲ ಅಂದರೆ ನಮಗೆ ಅನ್ನ ಇಲ್ಲ ಅಲ್ವಾ? ಪ್ರತಿದಿನ ರೈತ ಕೆಸರಿನಲ್ಲಿ ದುಡಿಯೋದ್ರಿಂದನೇ ಇವತ್ತು ನಮ್ಮ ಹೊಟ್ಟೆ ತುಂಬ್ತಾ ಇದೆ. ಅಂತ ರೈತನ ಬಗ್ಗೆ ಮಾಡಿದ್ದು ನನಗೆ ತುಂಬ ಖುಷಿ ಕೊಟ್ಟದ್ದು ಏನು ಅಂದರೆ, ನೀವು ಭತ್ತ ನಮ್ಮ ಮುಂದೆ ಕಣ್ಮುಂದೆ ಭತ್ತ ಇಟ್ಟಿದ್ದೀರಲ್ಲ, ಆ ಭತ್ತದ ಒಕ್ಕಣೆ ಮಾಡೋದೆಲ್ಲ ನೋಡಿ ಬೆಳೆದವರು ನಾವೆಲ್ಲ. ನಾನು ರೈತನ ಮಗಳೇ. ಆ ಭತ್ತ ಒಕ್ಕಣೆ ಮಾಡೋದು, ಭತ್ತವನ್ನು ಜೆಳ್ಳನ್ನು ತೂರ್ತಕ್ಕಂಥದ್ದು, ಅವೆಲ್ಲವನ್ನು ನೋಡಿ ಭತ್ತದ ಕಣಸಲ್ಲಿ ಭತ್ತವನ್ನು ಇಡ್ತಕ್ಕಂಥದ್ದು. ನಮ್ಗೆ ಬೇಕಾದಾಗ 1-2 ಮೂಟೆ ಭತ್ತವನ್ನು ನಾವು ಮಿಲ್ಲು ಕಳಿಸಿ ಅದನ್ನು ಅಕ್ಕಿ ಮಾಡಿಸ್ಕೊತಾ ಇರೋದು. ಈಗಿನ ಮಕ್ಕಳು ಭತ್ತನ ಎಲ್ಲಿ ಬೆಳೀತಾರೆ ಅಂದರೆ, ಅಕ್ಕಿ ಎಲ್ಲಿ ಸಿಗುತ್ತೆ ಅಂದ್ರೂ ಗೊತ್ತಿಲ್ಲ ಅವ್ರಿಗೆ. ಅಕ್ಕಿ ಭತ್ತದಿಂದ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ, ಮಾರ್ಕೆಟಲ್ಲಿ ಸಿಗುತ್ತೆ ಅಂತ ಹೇಳ್ತೇವೆ ಅಷ್ಟೇ. ಅಂದರೆ ಭತ್ತದಿಂದ ಅಕ್ಕಿ ಆಗುತ್ತೆ ಅನ್ನೋದು ಕೂಡ ಇವತ್ತಿನ ಮಕ್ಕಳಿಗೆ ಗೊತ್ತಿಲ್ಲ. ನಿಮ್ಗೆ ಅವೆಲ್ಲ ತಿಳಿಸ್ಬೇಕು ಅನ್ನೋದಕ್ಕೋಸ್ಕರ ಸಿಟಿಯಿಂದ ನಿಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಬಂದು ಆ ಭತ್ತದ ಪೂಜೆಯನ್ನು, ಒಳ್ಳೆ ಕೆಲಸ ಅದು, ಭತ್ತದ ಪೂಜೆಯನ್ನು ಮಾಡಿದ್ದೀರಾ. ಮತ್ತು ಪ್ರಕೃತಿ ಗಿಡಕ್ಕೆ ನೀರೆರಿಯುವ ಕೆಲಸವನ್ನು ಮಾಡಿದ್ದೀರಾ. ನಿಮ್ಮ NCC ಮಾಸ್ಟರ್ಗೆ ಒಂದು ಸಲಾಮ್ ಹೇಳಬೇಕು, ಎಲ್ಲರೂ ಹೇಳ್ಬೇಡಿ, ಒಂದು ಸಲಾಮ್ NCC ಮಾಸ್ಟರ್ಗೆ ಮತ್ತು ಸಂತೋಷ್ ಅವ್ರಿಗೆ. ಯಾಕೆಂದರೆ 4 ದಿವಸದಿಂದ ನಿಮ್ಮನ್ನು ಸಹಿಸ್ಕೊಂಡಿದ್ದಾರೆ. ಇನ್ನೂ ಎಷ್ಟು ದಿವಸ ಸಹಿಸ್ಕೋಬೇಕೋ ಗೊತ್ತಿಲ್ಲ. 1 ವಾರ ಅನಿಸುತ್ತೆ NSSಗೆ ಕರ್ಕೊಂಬಂದರೆ 1 ವಾರ ಕಾಲ ನಿಮ್ಮನ್ನು ಇಲ್ಲಿ ಅವರು ತಡ್ಕೋಬೇಕು. ತುಂಬಾ ಕಷ್ಟ ಇದೆ, ನನಗೆ ಗೊತ್ತಿದೆ ಎಷ್ಟು ಕಷ್ಟ ಇರುತ್ತೆ. 40-45 ಮಕ್ಕಳ ಮನೇಲಿ 1 ಮಗು ತಡೆಯೋದೇ ಕಷ್ಟ ಅಂತ ನೀವು 40-45 ಜನನ ಕರ್ಕೊಂಬಂದು ಇಲ್ಲಿ ನೀವು ಬೇಕಾದ ಸೌಲಭ್ಯಗಳನ್ನು ಕೊಡಬೇಕಲ್ಲ, ಅದು ತುಂಬ ಕಷ್ಟದ ಕೆಲಸ ಅವ್ರಿಗೆ. ಆದರೂ ಕೂಡ ನಿಮ್ಮನ್ನು 10 ದಿವಸ ಸಹಿಸ್ಕೊಂಡು ಯಾಕೆ ಅವರು ಶ್ರಮ ಪಡ್ತಾರೆ? ರಾಷ್ಟ್ರೀಯ ಸೇವಾ ಯೋಜನೆಯ ಅಂದರೆ ಅದರ ಮುಖ್ಯ ಉದ್ದೇಶನೇ ಹೊಂದಾಣಿಕೆ ಮನೋಭಾವ ಮಕ್ಕಳಲ್ಲಿ ಬೆಳಿಬೇಕು ಅಂತ. ಒಬ್ಬೊಬ್ಬರೇ ಮಕ್ಕಳು ಮನೇಲಿ ಬೆಳೆದ್ಬಿಟ್ಟಿರ್ತೀರಾ, 40 ಜನ ಜೊತೆಲಿರೋದು ನೋಡಿದ್ದೀರಾ? ಯಾವ ಮನೇಲೂ 40 ಜನ ಇಲ್ಲ. ಈಗ ಒಂದೊಂದೇ ಮಗು ಇರೋದು, ಜಾಸ್ತಿ ಅಂದರೆ 2 ಮಕ್ಕಳು ಇರ್ತಾರೆ. ಅವರಿಬ್ಬರೇ ಹೊಂದ್ಕೊಳ್ಳೋದಿಲ್ಲ. ಇದು ನನ್ನ ರೂಮು, ಇದು ನನ್ನ ರೂಮು, ಇದು ನನ್ನ ಬೆಡ್ಶೀಟು, ಇದು ನನ್ನ ಬೆಡ್ಶೀಟು, ಹೀಗೆ ಕಚ್ಚಾ ಹಾಕ್ತಿರ್ತೀವಿ ನಾವು. ಹಾಗೆ ಇಲ್ಲಿ 40-45 ಜನ ಮಕ್ಕಳನ್ನ ಕರ್ಕೊಂಡ್ಬಂದು ಶಿವರುದ್ರಪ್ಪನವ್ರು ಹೇಳ್ತಾರೆ, ಹೊಂದಿಕೆ ಎಂಬುದು ಎಷ್ಟು ಕಷ್ಟವೋ 4 ದಿನದ ಈ ಬದುಕಿನಲ್ಲಿ ಅಂತ. ಎಷ್ಟು ಕಷ್ಟ ಹೊಂದಾಣಿಕೆ ಅನ್ನೋದು. ಮನೇಲಿ 2 ಮಕ್ಕಳೇ ಹೊಂದಾಣಿಕೆಯಿಂದ ಇರಲಿಕ್ಕೆ ಕಷ್ಟ ಆಗುತ್ತೆ. ಅಂತಲ್ಲಿ ನಿಮ್ಮ 40 ಜನನ ಹೊಂದಾಣಿಕೆ ಮಾಡಿಕೊಂಡು
ನಿಮ್ಮಲ್ಲಿ ಸಹಕಾರ ತತ್ವವನ್ನು ಕಲಿಸ್ಕೊಂಡು, ಸಹಕಾರ ತತ್ವದ ಬಗ್ಗೆ ಆಗಲೇ ಬಸವಣ್ಣವರು ವಚನ ಹೇಳಿದ್ದಾರೆ. ಎಂತಹ ಸಹಕಾರ ತತ್ವವನ್ನು ಬಸವಣ್ಣ ಹೇಳಿದ್ದಾರೆ ಅಂದರೆ, ಕಾಗೆ ಒಂದು ಅಗುಳ ಕಂಡರೆ ಕರೆಯದೆ ತನ್ನ ಬಳಗವೆಲ್ಲವನ್ನು, ಕೋಳಿ ಒಂದು ಗುಡುಗು ಕಂಡರೆ ಕರೆಯದೆ ತನ್ನ ಕುಲವೆಲ್ಲವನ್ನು. ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಯಾರು? ಮನುಷ್ಯರು. ಯಾಕೆಂದ್ರೆ ಯಾರು ಮನೆಗೆ ಬಂದ್ರು ಅಂದ್ರೆ ಊಟ ಮಾಡ್ತಿದ್ರೆ ನಾವು ಎತ್ಕೊ ಆ ಕಡೆ ಒಳಗಡೆ ಇಟ್ಕೊಳ್ತೀವಿ. ಆದರೆ ಕಾಗೆ ಕೋಳಿ ಇವುಗಳೆಲ್ಲ ಏನ್ ಮಾಡ್ತವೆ? ತಮ್ಮ ಜೊತೆಗೆ ಎಲ್ಲರೂ ಬನ್ನಿ ಊಟ ಮಾಡೋಣ, ಎಲ್ಲರೂ ಬನ್ನಿ ಒಟ್ಟಾಗಿ ಕಾಳುಗಳನ್ನು ಹೆಕ್ಕಿ ತಿನ್ನೋಣ ಅಂತ ಕರೀತವೆ. ಅಂದ್ರೆ ಆ ಪ್ರಾಣಿಗಳಿರ್ತಕ್ಕಂತಹ ಸಹಕಾರ ತತ್ವ ಮನುಷ್ಯರಲ್ಲೂ ಬರಬೇಕು ಅನ್ನುವುದೇ ಬಸವಣ್ಣನವರ ಆಶಯ ಆಗಿತ್ತು. ಹಾಗೆ ಮಕ್ಕಳ ಶ್ರಮದಾನ ಮಾಡಬೇಕು ಅಂತ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ನಾನು ಯಾಕೆಂದ್ರೆ ನಮ್ಮ ಬ್ರಹ್ಮಪ್ಪ ಕಾಲೇಜಿಂದ ಈ ಶ್ರಮದಾನ ಶಿಬಿರಗಳಲ್ಲಿ ಭಾಗವಹಿಸಿದ್ದೀನಿ. ಶ್ರಮದಾನ ಅಂದರೆ ದೈಹಿಕ ಶ್ರಮ ಇರಬೇಕು. ದೈಹಿಕ ಶ್ರಮದಿಂದ ಒಂದು ರಸ್ತೆಯನ್ನು ಕ್ಲೀನ್ ಮಾಡೋದಾಗಿರ್ಬೋದು, ಅಥವಾ ಒಂದು ಶಾಲಾ ಮೈದಾನವನ್ನು ಕ್ಲೀನ್ ಮಾಡೋದಾಗಿರ್ಬೋದು, ಒಂದು ಊರನ್ನು ಕ್ಲೀನ್ ಮಾಡೋದಾಗಿರ್ಬೋದು, ಒಂದು ದೇವಸ್ಥಾನದಲ್ಲಿ ಇರ್ತಕ್ಕಂತಹ ಜಾಗವನ್ನು ಸ್ವಚ್ಛ ಮಾಡೋದಾಗಿರ್ಬೋದು. ಇವೆಲ್ಲ ಸ್ವಚ್ಛತೆಯನ್ನ ಹಳ್ಳಿಗರಿಗೂ ಕೂಡ ಕಲಿಸೋದಿಕ್ಕೆ, ಹಳ್ಳಿಯವ್ರು ಕಲ್ತಿರ್ತಾರೆ ಆದರೂ ಕೂಡ ಸ್ವಲ್ಪ ಗಲೀಜಿರುತ್ತೆ. ಆ ಗಲೀಜನ್ನು ನೀವು ಸ್ವಚ್ಛ ಮಾಡಿ ಅವರಿಗೆ ಹೀಗೆ ಬದುಕಬೇಕು ಅಂತ ಹೇಳ್ಕೊಡೋದ್ರ ಜೊತೆಗೆ ನೀವು ಕೂಡ ದೈಹಿಕವಾಗಿ ಶ್ರಮಪಟ್ಟು ಮನೆಯಲ್ಲೂ ಕೂಡ ನಿಮ್ಮ ಮನೆಯನ್ನು ಕೂಡ ಸ್ವಚ್ಛವಾಗಿ ಇಟ್ಕೋಬೇಕು. ಅದನ್ನು ಇಲ್ಲಿ ಮಾಸ್ಟ್ರು ಸಂತೋಷ್ ಮಾಸ್ಟ್ರು ನಿಮಗೆ ಕಲಿಸ್ಕೊಟ್ಟಿದ್ದಾರೆ. ಹಾಗೆಯೇ ನಿಮಗೆ ತಾಳ್ಮೆ, ಸಹನೆ ಇವೆಲ್ಲವೂ ಕೂಡ ಈ ರಾಷ್ಟ್ರೀಯ ಸೇವಾ ಯೋಜನೆಯಿಂದ ಬರುತ್ತೆ ಮಕ್ಕಳ. ಯಾಕೆಂದರೆ ಒಬ್ಬೊಬ್ಬರೇ ಇರ್ತೀರ ಮನೇಲಿ, ಇಂಥದೇ ಬೇಕು, ಇಂಥದೇ ಊಟ, ಇಂಥದೇ ಅಡುಗೆ, ಇಂಥದೇ ತಿಂಡಿ, ಇಂಥದೇ ಡ್ರೆಸ್, ನೀವು ಕೇಳಿದದನ್ನು ಅಪ್ಪ ಅಮ್ಮ ಒದಗಿಸ್ಕೊಡ್ತಾ ಇರ್ತಾರೆ. ಆದರೆ ಇಲ್ಲಿ ನಿಮಗೆ ಕೇಳಿದ್ದೇನು ಸಿಗಲ್ಲ. ಅವ್ರು ಏನು ಕೊಡ್ತಾರೆ ಊಟ ಅದನ್ನು ಮಾಡಬೇಕು, ಅವರು ಹೇಗೆ ಹೇಳ್ತಾರೆ ಅದು ಕೇಳಬೇಕು. ಮನೇಲಿ 9 ಗಂಟೆ ಆದರೂ ಮೇಲೆ ಕೇಳದೆ ಇದ್ರೂ ಇಲ್ಲೇ 5-5:30ಗೆನೆ ಮೇಲಕ್ಕೆ ಸಿಗ್ತಾ ಇದೆಯಾ? ಪುಣ್ಯವಂತರಾಗರೆ ನೀವು. ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಿದ್ದಾಗ ಅವೆಲ್ಲ ಸಿಗ್ತಾ ಇರಲಿಲ್ಲ ಬಿಡಿ. ಅವೆಲ್ಲ ಎಲ್ಲಿ ಸಿಗ್ತಿತ್ತು ನಮಗೆ. ನೀವು ಪರವಾಗಿಲ್ಲ. ಆದರೆ ನಿಮ್ಮ ಸಂತೋಷ್ ಮಾಸ್ಟ್ರು ತುಂಬ ಒಳ್ಳೆಯವರು. ಮಕ್ಕಳ ಆಸೆಯನ್ನು ಅರಿತು ಅವರು ನಿಮ್ಗೆ ಎಲ್ಲವನ್ನು ಕೂಡ ಪೂರೈಸ್ತಾ ಇದ್ದಾರೆ. ಅಂದರೆ ಅವರು ನಿಮ್ಮ ತಂದೆಯ ಸ್ಥಾನದಲ್ಲಿ ನಿಂತು ನಿಮ್ಮ ಆಸೆಗಳನ್ನೆಲ್ಲ ಪೂರ್ತಿ ಮಾಡ್ತಾ ಇದ್ದಾರೆ. ಹೀಗೆ ಮಕ್ಕಳ ನೀವೆಲ್ಲವೂ ಕೂಡ ರಾಷ್ಟ್ರಕ್ಕೆ ಒಂದು ಶಕ್ತಿ ಆಗಬೇಕು, ದೇಶಕ್ಕೆ ಒಂದು ಶಕ್ತಿ ಆಗಬೇಕು. ಫಸ್ಟ್ ನಾವು ಯಾರು ಅಂದರೆ ನಾವು ಭಾರತೀಯ. ಹೊರಗಡೆ ದೇಶಕ್ಕೆ ಹೋದರೆ ನೀವು ಯಾರು ಅಂದರೆ ನಾನು ಗದಿಗೆ ಊರವನು ಅಂತ ಹೇಳಿದ್ರೆ ಗೊತ್ತಾಗುತ್ತಾ? ಮೈಸೂರವನು ಅಂದ್ರೂ ಗೊತ್ತಾಗುತ್ತಾ? ಇಲ್ಲ. ಫಸ್ಟ್ ನೀವು ಯಾರು ಅಂದರೆ ನಾನು ಭಾರತೀಯ ಅಲ್ವಾ? ಭಾರತೀಯರಾಗಿರ್ಬೇಕು. ನೆಕ್ಸ್ಟ್ ನೀವು ಯಾರು ಅಂತ ಭಾರತದವ್ರು ಕೇಳಿದಾಗ ನಾನು ಕರ್ನಾಟಕದವನು, ನನ್ನ ಮಾತೃಭಾಷೆ ಕನ್ನಡ, ಕನ್ನಡ ಎನೆ ಕುಣಿದಾಡುವುದೆನ್ನೆದೆ ಕನ್ನಡ ಎನೆ ಕಿವಿ ನೀವಿರುವುದು ಅಂತ ಹೇಳ್ಬೇಕು. ಕನ್ನಡ ಭಾಷೆ ನಮ್ಮದು, ಆ ಭಾಷೆಯ ಬಗ್ಗೆ ಅಭಿಮಾನ ಇರಬೇಕು, ಪ್ರೀತಿ ಇರಬೇಕು. ಕನ್ನಡದ ಬಗ್ಗೆ ಸ್ವಚ್ಛವಾಗಿ ಮಾತನಾಡೋದನ್ನು ನಾವು ಕಲಿಬೇಕಾಗುತ್ತೆ ಮಕ್ಕಳ. ಹಾಗೆಯೇ ಸಾವಿತ್ರಿಬಾಯಿ ಪುಲೆ ಬಗ್ಗೆ, ಪುಲೆ ಒಬ್ಬಳು ತುಂಬ ಚೆನ್ನಾಗಿ ಮಾಡ್ತಾ ಹುಡುಗಿ ಸಾವಿತ್ರಿಬಾಯಿ ಪುಲೆ. ಯಾಕೆಂದರೆ ನಾವು ಇಲ್ಲೆಲ್ಲ ಇರೋರೆಲ್ಲ ಶಿಕ್ಷಕರೇ ಜಾಸ್ತಿ, ಇಲ್ಲಿ ಕೂತಿರೋರೆಲ್ಲ ಸ್ವಲ್ಪ ಶಿಕ್ಷಕರೇ. ಅದರಿಂದ ಸಾವಿತ್ರಿಬಾಯಿ ಪುಲೆ ಬಗ್ಗೆ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಸಾವಿತ್ರಿಬಾಯಿ ಪುಲೆ ಅವರು ಒಂದು 8-9 ವರ್ಷಕ್ಕೇನೆ ಮದುವೆ ಆಗ್ತಾರೆ. ಅವ್ರ ಗಂಡನ ಹೆಸರು ಜ್ಯೋತಿಬಾಯಿ ಪುಲೆ. 13 ವರ್ಷ ಗಂಡನಿಗೆ. ಚಿಕ್ಕ ವಯಸ್ಸಲ್ಲೇ ಮದುವೆ ಇದ್ದಾರೆ. ಅವ್ರ ಗುರುಗಳು ಯಾರು ಅಂದರೆ ಜ್ಯೋತಿಬಾಯಿ ಪುಲೆನೇ ಗುರುಗಳು. ಅಂದರೆ ಅವರೇ ಅಕ್ಷರಾಭ್ಯಾಸವನ್ನೆಲ್ಲ ಹೇಳ್ಕೊಟ್ಟು ಇವ್ರನ್ನ ಒಬ್ಬ ಶಿಕ್ಷಕಿಯನ್ನಾಗಿ ಮಾಡಲಿಕ್ಕೆ ಬೇಕಾದಂತಹ ಎಲ್ಲವನ್ನು ಕೂಡ ಸಹಕಾರವನ್ನು, ಪ್ರೋತ್ಸಾಹವನ್ನು ಕೊಡ್ತಾರೆ. ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಇರಲಿಲ್ಲ. ಹೆಣ್ಮಕ್ಳಿಗೇನು ಆಗ ಗಂಡು ಮಕ್ಳಿಗೂ ಶಿಕ್ಷಣ ಇರಲಿಲ್ಲ. ಕೆಲವು ಪುರೋಹಿತಶಾಹಿಗಳಿಗೆ ಮಾತ್ರ, ಕೆಲವು ಮಂದಿಗೆ ಮಾತ್ರ ಅಲ್ಲಿ ಶಿಕ್ಷಣದ ವ್ಯವಸ್ಥೆ ಇತ್ತು. ಶಿಕ್ಷಣ ಅವ್ರು ಮಾತ್ರ ಕಲಿಬೇಕಾಗಿತ್ತು, ಬೇರೆಯವರು ಕಲಿಯುವಂಗೆ ಇರಲಿಲ್ಲ. ಹೆಣ್ಮಕ್ಳಂತೆ ಒಂಚೂರು ಶಿಕ್ಷಣವನ್ನು ಕಲಿಯೋಂಗೆ ಇರಲಿಲ್ಲ ಮಕ್ಕಳ. ಆಗ ಇವಳು ಸಾವಿತ್ರಿಬಾಯಿ ಪುಲೆ ಅವರು ಶಿಕ್ಷಣವನ್ನು ಕಲಿತು ಟೀಚರ್ ಟ್ರೈನಿಂಗನ್ನು ತಗೊಂಡು ಶಿಕ್ಷಕಿ ಆಗ್ತಾರೆ. ಬ್ರಿಟಿಷವರು ಕೂಡ ಇವ್ರನ್ನ ಹೊಗಳ್ತಾರೆ. ಬೆಸ್ಟ್ ಟೀಚರ್ ಅಂತಕ್ಕಂಥ ಅವಾರ್ಡನ್ನು ಕೂಡ ಇವರಿಗೆ ಜ್ಯೋತಿಬಾಯಿ ಪುಲೆ ಅವರಿಗೆ ಕೊಡ್ತಾರೆ. ಇವರು ಟೀಚರ್ ಆಗಬೇಕಾದ್ರೆ ಮನೆಗೆ ಹೋಗಿ ನಿಮ್ಮ ಹೆಣ್ಮಕ್ಳು ಕಲಿಸಿ, ನಾ ಪಾಠ ಹೇಳ್ಕೊಡ್ತೀನಿ ಅಂತ ಗೋಗರ್ದು ಕರ್ಕೊಂಬಂದು ಒಂದು ಶಾಲೆಯಲ್ಲಿ ಕೂರಿಸ್ಕೊಂಡು ಪಾಠ ಹೇಳ್ಕೊಡ್ತಾರೆ. ಅವರು ಪಾಠ ಹೇಳ್ಕೊಡೋಕೆ ಹೋಗ್ತಾ ಇರಬೇಕಾದ್ರೆ ಮನೆಯಿಂದ ಹೋಗ್ಬೇಕಾದ್ರೆ ಒಂದು ಸೀರೆ ಉಟ್ಕೊಂಡು ಹೋಗ್ತಾರೆ.
ಆಮೇಲೆ ತಮ್ಮ ಬ್ಯಾಗಲ್ಲಿ ಯಾವಾಗಲೂ ಒಂದು ಸೀರೆ ಇಟ್ಕೊಂಡಿರ್ತಾರೆ. ಯಾಕೆಂದರೆ ಅವ್ರು ಬರುವಾಗ ಕೆಲವರು ಇವರು ಪಾಠ ಹೇಳೋದನ್ನು ಸಹಿಸ್ತಾ ಇರಲಿಲ್ಲ, ಹೆಣ್ಮಕ್ಳಿಗೆ ಪಾಠ ಕಲಿಸೋದನ್ನು ಸಹಿಸ್ತಾ ಇರಲಿಲ್ಲ. ಅವ್ರುಗಳು ಇವ್ರಿಗೆ ಸಗಣಿಯಿಂದ ಹೊಡಿತಾ ಇದ್ರಂತೆ, ಕಲ್ಲುಗಳಿಂದ ಹೊಡಿತಾ ಇದ್ರಂತೆ, ಇವರಿಗೆ ಅಷ್ಟೊಂದು ಹಿಂಸೆಯನ್ನು ಕೊಡ್ತಾ ಇದ್ರಂತೆ. ಇವರು ಬ್ಯಾಗಲ್ಲಿ ಒಂದು ಸೀರೆ ಇಟ್ಕೊಂಡು ಪಾಠ ಮಾಡಬೇಕಾದ್ರೆ ಅವರು ಡ್ರೆಸ್ ಚೇಂಜ್ ಮಾಡಿ ಪಾಠವನ್ನು ಮಾಡ್ತಾ ಇದ್ರಂತೆ. ಅಷ್ಟೊಂದು ಕಷ್ಟಪಟ್ಟು ಹೆಣ್ಣು ಮಕ್ಕಳಿಗೆ ಸುಮಾರು 40 ಶಾಲೆಗಳನ್ನೇನೋ ಸ್ಥಾಪನೆ ಮಾಡಿದ್ರು ಅಂತ ಕಂಡು ಬಂದಿದೆ. ಹೆಣ್ಣು ಮಕ್ಕಳಿಗಾಗಿ ಶಾಲೆಯನ್ನು ತೆರೆದವರು ಯಾರು ಅಂದರೆ ಸಾವಿತ್ರಿಬಾಯಿ ಪುಲೆ ಅವರು. ಅನಂತರ ಅವರು ಬರೀ ಶಾಲೆ ಮಾತ್ರ ತೆರೀಲಿಲ್ಲ. ಈಗ ಯಾವುದೋ ಹೆಣ್ಮಗು ಹೇಳಿಲ್ಲಲ್ಲ, ಅವಳು ಹೇಳ್ದಂಗೆ ದೊಡ್ಡ ಕ್ರಾಂತಿಯನ್ನೇ ಮಾಡಿದ್ರು ಅವರು, ಹೋರಾಟವನ್ನು ಮಾಡಿದ್ರು ಅವರು. ಯಾರಿಗೋಸ್ಕರ ಹೋರಾಟ ಮಾಡಿದ್ರು ಅಂದರೆ ಆವಾಗ ಇದ್ದಂಥ ಬಾಲ್ಯ ವಿವಾಹ ಇತ್ತು. ಹೆಣ್ಮಕ್ಳಿಗೆ 8-9 ವರ್ಷಕ್ಕೇ ಮದುವೆ ಮಾಡ್ತಾಯಿದ್ರು. ಮತ್ತು ಸಹಗಮನ ಪದ್ಧತಿ ಇತ್ತು, ಗೊತ್ತಲ್ಲ, ಗಂಡ ಸತ್ರೆ ಹೆಂಡತಿನೂ ಕೂಡ ಆ ಬೆಂಕಿ ಆಹುತಿ ಕೊಡ್ತಕ್ಕಂಥ ಸಹಗಮನ ಪದ್ಧತಿ ಇತ್ತು. ಮತ್ತು ನಮ್ಮ ಕೂದಲನ್ನು ತೆಗೆಸ್ತಕ್ಕಂಥದ್ದು ಆ ಪದ್ಧತಿನೂ ಕೂಡ ಇತ್ತು. ಹೆಣ್ಮಕ್ಳಿಗೆ ಗಂಡ ಸತ್ರೆ ಕೂದಲೆಲ್ಲ ತೆಗೆಸ್ಬಿಡ್ತಾಯಿದ್ರು. ಅಂತಹ ದುಷ್ಟ ಪದ್ಧತಿಗಳು ಏನೇನಿತ್ತು ಅವುಗಳೆಲ್ಲದರ ಬಗ್ಗೆ ಹೋರಾಡಿದಂಥ ದಿಟ್ಟ ಧೀರ ಮಹಿಳೆ ಸಾವಿತ್ರಿಬಾಯಿ ಪುಲೆ. ಅಂತಹ ಒಂದು ಪಾತ್ರವನ್ನು ನಮ್ಮ ಹೆಣ್ಮಗಳು ಮಾಡಿದ್ದಾಳೆ. ಅದನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು. ಹೀಗೆ ನಾವು ಇಲ್ಲಿ ಬಂದು ನಿಮ್ಮ ಜೊತೆ ಬೆರೆತು ಆ ಸ್ವಾಮಿಯ ಈ ಪುಣ್ಯ ಸ್ಥಳದಲ್ಲಿ 4 ಮಾತಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣವಾದಂತಹವರು ಇವರಿಬ್ಬರು ದಂಪತಿಗಳು, ರೂಪ ಮತ್ತು ವಚನ ಕುಮಾರ ಸ್ವಾಮಿ ಅವರು. ಅವ್ರ ಹೆಸರಲ್ಲೇ ವಚನಗಳು ಸೇರ್ಕೊಂಡಿದೆ ಎಂದಾಗ ಪುಂಖಾನುಪುಂಖವಾಗಿ ಅವರು ವಚನಗಳನ್ನು ಹೊರಗಡೆ ಬಿಡ್ತಾನೆ ಇರ್ತಾರೆ. ವಚನಗಳ ಒಂದು ಬುದ್ಧಿ ಅಥವಾ ವಚನಗಳ ಒಂದು ಪರ್ವತವೇ ಅವರ ಮನಸ್ಸಿನಲ್ಲಿ, ಅವರ ಬುದ್ಧಿಯಲ್ಲಿ ಅಡಗಿದೆ ಅಂತ ನಾನು ಭಾವಿಸ್ಕೊಂಡು, ನನಗೂ ಕೂಡ ಈ ಪುಣ್ಯಕ್ಷೇತ್ರದ ದೇವರ ದರ್ಶನ ಮಾಡಿಸಿ ಮತ್ತು ನಿಮ್ಮಂಥ ಎಲ್ಲ ಮಕ್ಕಳ ನೋಡ್ತಕ್ಕಂತಹ ಸೌಭಾಗ್ಯವನ್ನು ನನಗೆ ಕರುಣಿಸಿ, ಮತ್ತು ನನ್ನ ಸ್ನೇಹಿತೆಯ ಒಂದು ದತ್ತಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನನಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರ ಎಲ್ಲ ಕಾರ್ಯಕ್ರಮದಲ್ಲೂ ನನ್ನನ್ನು ಕರೆದು ಅವರ ಪುಣ್ಯದಲ್ಲಿ ನನಗೊಂದು ಸ್ವಲ್ಪ ಕೊಟ್ಬಿಡ್ತಾ ಇದ್ದಾರೆ. ಅವರ ಎಲ್ಲ ಪುಣ್ಯದಲ್ಲೂ ನಾನು ಭಾಗಿಯಾಗ್ತಾ ಇದ್ದೀನಿ. ಅದು ಆ ಮಾದಪ್ಪ ಕೊಟ್ಟಿರೋಂಥ ಪುಣ್ಯನೋ ಏನೋ ನನಗೆ ಗೊತ್ತಿಲ್ಲ.